ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಫ್ಲವರ್ ಹಾರ್ನ್ ಅಡ್ಡಾಲಿದೀವಿ. ಸರ್ ನಿಮ್ ಹೆಸರು? ಕಿರಣ್ ಬ್ರದರ್. ನಾವು ಬೆಂಗಳೂರಲ್ಲೇ ಒಂದ್ ದೊಡ್ಡ ಫ್ಲವರ್ ಹಾರ್ನ್ ಎಕ್ಸ್ಪರ್ಟ್ ಜೊತೆ ಈಗ ಮಾತಾಡ್ತಿದೀವಿ. ಸರ್, ಫ್ಲವರ್ ಹಾರ್ನ್ ಬಿಸ್ನೆಸ್ ಹೇಗ್ ಶುರು ಆಯ್ತು? ಬ್ರದರ್, ಆಕ್ಚುಲಿ ನಾನು ಕೂಡ ಹಾಬಿಯಿಂದಾನೇ ಬಂದಿರೋದು. ಸೊ ಹಾಬಿಯಿಂದ ಸ್ಟಾರ್ಟ್ ಮಾಡಿ ಇವಾಗ ಫ್ಲೋರನ್ ಅಡ್ಡ ಆಗಿದೆ. ಕ್ರೇಜಿ. ಸೊ ಈಗ ನಿಮ್ ಹತ್ರ ಮೋಸ್ಟ್ ಎಕ್ಸ್ಪೆನ್ಸಿವ್ ಫಿಶ್ ಯಾವುದು? ಸರ್ ಬ್ರದರ್, ಯೂಶಲಿ ನಮ್ಮ ಹತ್ರ ಎಲ್ಲಾ ತರ ವೆರೈಟೀಸು ಬರುತ್ತೆ. ವೆರೈಟೀಸ್ ನೋಡೋದಾದ್ರೆ SRDs ಆಗಿರ್ಬೋದು, KML, ಮ್ಯಾಗ್ಮಾ, ಥಾಯ್ ಸಿಲ್ಕು, ಗೋಲ್ಡನ್ ಬೇಸ್, ಅದ್ರ ಜೊತೆಗೆ ಕಾಂಫಾಸ್ ಅಂತ ಕೂಡ ಬರುತ್ತೆ. ಸೊ ಕಾಂಫಾಸ್ ಆರ್ ಯೂಶಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ನಾರ್ಮಲಿ ನೋಡೋದಾದ್ರೆ ನಿಮ್ಗೆ SRDs, KML, ಮ್ಯಾಗ್ಮಾ ಇದೆಲ್ಲ ಒಂದ್ ಸೆಕ್ಷನ್ ಅಲ್ಲಿ ಬಂದ್ಬಿಡುತ್ತೆ ಬ್ರದರ್. ಸೊ ಈಗ ನೋಡ್ಬೋದು ಸರ್ ತುಂಬಾ ನಾಲೆಜಬಲ್ ಕಾಣಿಸ್ತಿದ್ದಾರೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ವರ್ಗು ನೋಡಿ. ಸರ್, ಈಗ ಫ್ಲವರ್ ಹಾರ್ನ್ ವೆರೈಟಿನ ಯಾಕೆ ಸರ್? ವೈ ಫ್ಲವರ್ ಹಾರ್ನ್? ಆಕ್ಚುಲಿ ನೋಡಿ, ನಾವು ನೇಮ್ ಕೂಡ ಫ್ಲೋರನ್ ಅಡ್ಡ ಅಂತಾನೆ ಇಕ್ಕಿದೀವಿ. ಸೊ ಸ್ಪೆಸಿಫಿಕ್ ಆಗಿ ಬರೀ ಫ್ಲೋರನ್ ಮಾತ್ರನೇ ಏನಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಅಂತಂದ್ರೆ, ನಾನ್ ಚಿಕ್ಕವನಿಂದ ಹಾಬಿ ಸ್ಟಾರ್ಟ್ ಆಗಿದ್ದೆ ನನಗೆ ಫ್ಲೋರನ್ ಇಂದಾನೆ. ಬೇರೆ ಫಿಶಸ್ ಎಲ್ಲ ತಂದು ಸಾಕ್ತಾ ಇದೆ, ಬಟ್ ಯಾಕೋ ಸ್ಪೆಸಿಫಿಕ್ ಆಗಿ ನಾನು ಫ್ಲೋರನ್ ತಂದು ಸಾಕಿದಾಗ ಸಿಗ್ತಾ ಇದ್ದ ಏನು ಅಟ್ಯಾಚ್ಮೆಂಟ್ ಆಗಿರ್ಬೋದು, ಅಥವಾ ಅಷ್ಟು ಇಂಟ್ರಾಕ್ಟಿವ್ ಆಗಿರುತ್ತೆ ಫ್ಲೋರನ್ಸ್. ದಟ್ ಈಸ್ ದ ರೀಸನ್ ನಾನು ಓನ್ಲಿ ಫ್ಲೋರನ್ಸ್ ಮಾತ್ರ ಸ್ಟಿಕ್ ಆನ್ ಅದೆ. ಅಂಡ್ ಫ್ಲೋರನ್ ಅಡ್ಡ ಸುಮ್ನೆ ಲೈಕ್ ನಾವು ಬಿಸ್ನೆಸ್ ಪರ್ಪಸ್ಗೆ ಅಂತಾನೆ ಮಾಡಿಲ್ಲ. ಫಸ್ಟ್ ನಾನು ಹಾಬಿಯಿಂದ ಸ್ಟಾರ್ಟ್ ಮಾಡಿ ಲೈಕ್ ಫ್ಲೋರನ್ ಕಾನ್ಸೆಪ್ಟ್ ಹೆಂಗಿರುತ್ತೆ, ಅದಕ್ಕೆ ಬೇಕಾಗಿರುವಂತ ಎನ್ವಿರಾನ್ಮೆಂಟ್ ಏನ್ ಬೇಕಾಗುತ್ತೆ, ಇದನ್ನೆಲ್ಲ ಪ್ರಾಪರ್ ನಾಲೆಜ್ ಸ್ಲೋ ಆಗಿ ನಾನು ಗೈನ್ ಮಾಡಿ, ಅಂಡ್ ಅದಕ್ಕೆ ಬರುವಂತ ಕಾಯಿಲೆಗಳೇನು, ಸೊ ಇದನ್ನೆಲ್ಲ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದನ್ನ ಹೆಂಗ್ ಕ್ಯೂರ್ ಮಾಡ್ಬೋದು, ಇದನ್ನೆಲ್ಲ ಆದ್ಮೇಲೆ ಬ್ರೀಡಿಂಗ್ ಹೆಂಗ್ ನಡೆಯುತ್ತೆ. ಸೊ ಇದೆಲ್ಲ ನಮಗೂ ಕ್ಯೂರಿಯಸ್ ಇರ್ತಾ ಇತ್ತು ಹಾಬಿ ಆಗಿದ್ದಾಗ. ಸೊ ಬ್ರೀಡಿಂಗ್ ಎಲ್ಲ ಮಾಡಿ ಅದನ್ನ ಒಂದ್ ಮರಿ ತೆಗೆದು ಅದನ್ನ ರೈಸ್ ಮಾಡಿ ಇದೆಲ್ಲ ಹೆಂಗಿರುತ್ತೆ ಅನ್ನೋದು ನಮಗೂ ಒಂದು ಕ್ಯೂರಿಯಸ್ ಇರುತ್ತೆ. ಸೊ ಇದೆಲ್ಲ ಮಾಡಿ ಆಮೇಲಿಂದ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡು ಆದ್ಮೇಲಿಂದ ನಾನು ಫ್ಲೋರನ್ ಅಡ್ಡ ಸ್ಟಾರ್ಟ್ ಮಾಡಿ ಈಗ ಬಿಸ್ನೆಸ್ ಬಂದಿರೋದು ಸರ್. ಸೂಪರ್ ಸರ್. ಸೊ ಫುಲ್ ಫಿಶ್ ಸ್ಪೀಶೀಸ್ ಅಲ್ಲೇ ನಿಮಗೆ ಫ್ಲವರ್ ಹಾರ್ನ್ ಇಷ್ಟನಾ? ಎಸ್, ಫ್ಲೋರನ್, ಓನ್ಲಿ ಫ್ಲೋರನ್. ಈಗ ನಮ್ಗೆ ವೆರೈಟಿಗಳು ತೋರಿಸ್ಕೊತೀರಾ? ಶೋರ್ ಬ್ರದರ್. ಸೊ ಈಗ ನಮ್ಮ ಹತ್ರ ಪ್ರೆಸೆಂಟ್ ಇರೋದ್ರಲ್ಲಿ SRDs ಇದೆ, KMLs ಇದೆ, ಅದ್ರ ಜೊತೆಗೆ ನಿಮ್ಗೆ ಡ್ಯೂಯಲ್ ಟೋನ್ಸ್ ಕೂಡ ಸ್ವಲ್ಪ ಫಿಶಸ್ ಇದೆ. ಸೊ ಸ್ಪೆಸಿಫಿಕ್ ಆಗಿ ನಿಮ್ಗೆ ನಾರ್ಮಲ್ ಆಗಿ ಸಿಗುವಂತದ್ದು SRDs, KMLs, ಮ್ಯಾಗ್ಮಾಸ್ ಆಗಿರ್ಬೋದು, ಈ ಥಾಯ್ ಸಿಲ್ಕು ಇದೆಲ್ಲ ಕಾಮನ್ ಆಗಿ ಸಿಕ್ಬಿಡುತ್ತೆ. ಬಟ್ ಒನ್ಸ್ ಯಾವಾಗ ಎಕ್ಸಾಟಿಕ್ ಅಂತ ನೋಡಕ್ ಹೋದಾಗ ಕಾಂಫಾಸ್ ಆಗಿರ್ಬೋದು, SRMs ಆಗಿರ್ಬೋದು, ಈ ತರ ಮಲ್ಟಿಪಲ್ ಲೈನೇಜಸ್ ಇದೆ. ಬಟ್ ಆಸ್ ಆಫ್ ನೌ ಈಗ ಪ್ರೆಸೆಂಟ್ ನಮ್ಮ ಹತ್ರ ಸ್ಟಾಕ್ ಅಲ್ಲಿ SRDs ಮತ್ತೆ KMLs ಇದೆ. ಸೊ ಸ್ವಲ್ಪ ಡ್ಯೂಯಲ್ ಟೋನ್ಸ್ ಕೂಡ ಇದೆ, ಅದನ್ನು ಕವರ್ ಮಾಡೋಣ ಬ್ರದರ್. ಓಕೆ, ಬನ್ನಿ ಶುರು ಮಾಡೋಣ. ಶೋರ್ ಬ್ರದರ್. ಸೊ ಫಸ್ಟ್ ನಂಬರ್ 2 ಅಲ್ಲಿ ನೋಡ್ತಾ ಇದ್ದೀರಾ ನೋಡಿ. ಸೊ ಈ ಫಿಶ್ ಬಂದ್ಬಿಟ್ಟು ನಿಮ್ಗೆ SRD ಕ್ಯಾಟಗರಿ ಎಂಡ್ ಅಲ್ಲಿ ಬರುತ್ತೆ. ಫ್ರಂಟ್ ಅಲ್ಲಿ ನಿಮ್ಗೆ ರೆಡ್ಡಿಶ್ ಇರುತ್ತೆ, ಅಲಾಂಗ್ ವಿತ್ ದಟ್ ನಿಮ್ಗೆ ಬ್ಯಾಕ್ ಸೈಡ್ ನೋಡೋದಾದ್ರೆ ವೈಟ್ ಶೇಡ್ ಬರುತ್ತೆ. ಮಿಡಲ್ ಅಲ್ಲಿ ಫ್ಲವರ್ ಮಾರ್ಕಿಂಗ್ ನೋಡಬಹುದು. ಅಂಡ್ ಪರ್ಲಿಂಗ್ ಅಂತ ಏನ್ ಕರಿತೀವಿ ಗೊತ್ತಾ, ಸಿಲ್ವರ್ ಕಲರ್ ಏನ್ ಕಾಣಿಸ್ತಾ ಇದೆಯೋ ಅದನ್ನೇ ಪರ್ಲಿಂಗ್ ಅಂತ ಕರೆಯೋದು. ಅದ್ರ ಮೇಲ್ಗಡೆ ಇರುವಂತದ್ದು ಅಪ್ಪರ್ ಫಿನೇಜ್, ಲೋವರ್ ಫಿನೇಜ್ ಎಲ್ಲ ಚೆಕ್ ಮಾಡಬಹುದು, ಪರ್ಫೆಕ್ಟ್ ಆಗಿರುತ್ತೆ. ಅಂಡ್ ಒನ್ ಆಫ್ ದ ವೈಬ್ರೆಂಟ್ ಫಿಶ್ ಅಂತ ಕರಿಬಹುದು. ಅಂಡ್ ನಾರ್ಮಲ್ ಆಗಿ ಎಲ್ಲರೂ ಬೇಸಿಕ್ ಆಗಿ ಯಾರಾದ್ರೂ ಹಾಬಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋರು SRDs ನ ನಾನು ಸಜೆಸ್ಟ್ ಮಾಡ್ತೀನಿ ಬ್ರದರ್. ಸೊ ಬಿಗಿನರ್ಸ್ ಗೆ ಬೆಸ್ಟ್ ಅದು? ಬಿಗಿನರ್ಸ್ ಗೆ ಬೆಸ್ಟ್ ದಟ್ ಈಸ್ SRD. ಓಕೆ, ಫ್ಯೂ ಕಸ್ಟಮರ್ಸ್ ಅಥವಾ ಹಾಬಿಸ್ಟ್ ಹೆಂಗೆ ಅಂತಂದ್ರೆ ಒಬ್ಬೊಬ್ರಿಗೆ ಒಂದೊಂದರ ಆಸೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಮಾಲ್ ಸೈಜ್ ಇಂದ ಸಾಕ್ಬೇಕು, 1 ಇಂಚ್ 2 ಇಂಚ್ ಅಂತಾನು ಇರುತ್ತೆ. ಬಟ್ ನನ್ ಸಜೆಷನ್ ಏನು ಅಂತಂದ್ರೆ, ಸಾಕ್ಬಹುದು, ಇಲ್ಲ ಅಂತ ಹೇಳಲ್ಲ, ಬಟ್ ನಾವು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ಯಾವ ರೀತಿಯಾಗಿ ಔಟ್ಪುಟ್ ಬರುತ್ತೆ, ಕಲರ್ ಯಾವ ರೀತಿ ಬರ್ಬೋದು, ಹೆಡ್ ಯಾವ ರೀತಿ ಬರ್ಬೋದು. ಸಮಟೈಮ್ಸ್ ಏನಾಗುತ್ತೆ, ಸ್ವಲ್ಪ ಕಸ್ಟಮರ್ಸ್ ಹಾಬಿಸ್ಟ್ ತಗೊಂಡ್ ಹೋಗ್ತಾರೆ, ಸಾಕ್ತಾರೆ. ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ ಹೆಡ್ ಬರಲ್ಲ, ಅವಾಗ ಡಿಸಪಾಯಿಂಟ್ ಆಗ್ಬಿಡ್ತಾರೆ. ಸೊ ದಟ್ ಈಸ್ ದ ರೀಸನ್ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಸೆಮಿ ಅಡಲ್ಟ್ಸ್ ನ ತರ್ತಾ ಇದೀವಿ. ಇನ್ನೋಸೆನ್ಸ್ 4 to 5 months ರೇಂಜ್ ಸೆಮಿ ಅಡಲ್ಟ್ಸ್, ಪ್ರಾಪರ್ ಫಾರ್ ಗ್ರೂಮಿಂಗ್. ಅಂದ್ರೆ ಹಾಬಿಸ್ಟ್ ಗೆ ತಗೊಂಡೋಗಿದ ತಕ್ಷಣ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಬಂದಿದ ತಕ್ಷಣ ನೋಡಿ ಎಲ್ಲದಕ್ಕೂ ಕಲರ್ ಆಗಿರ್ಬೋದು, ಹೆಡ್ ಆಗಿರ್ಬೋದು, ಪರ್ಲ್ ಆಗಿರ್ಬೋದು ಆಲ್ರೆಡಿ ಓಪನ್ ಅಪ್ ಆಗಿರುತ್ತೆ. ಸೊ ನಿಮ್ಗೆ ಯಾವ್ದು ಡೌಟ್ಸೇ ಇರೋದಿಲ್ಲ. ಈ ಫಾರ್ ಎಕ್ಸಾಂಪಲ್ ಈ ಫುಡ್ ಹಾಕ್ಬೇಕು, ಕಲರ್ ಬರುತ್ತೆ, ಈ ಫುಡ್ ಹಾಕ್ಬೇಕು, ಹೆಡ್ ಬರುತ್ತೆ. ಎಸ್ ಬರುತ್ತೆ, ಬಟ್ ಯಾವ್ದೇ ಆಗ್ಲಿ ನ್ಯಾಚುರಲ್ ಆಗಿ ನಿಮ್ಗೆ ಏನು ಲೈಕ್ ಜೆನೆಟಿಕ್ ಇಂದ ಬಂದಿರುತ್ತೋ, ಸೊ ದಟ್ ಈಸ್ ದ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ನೀವು ನ್ಯಾಚುರಲ್ ಆಗಿ ಏನೇ ಫುಡ್ ಹಾಕಿ, ಎಷ್ಟೇ ಎಕ್ಸ್ಪೆನ್ಸಿವ್ ಫುಡ್ ಹಾಕಿ, ಏನೇ ಮಾಡಿದ್ರು ಕೂಡ ಎಂಡ್ ಆಫ್ ದ ಡೇ ನಿಮ್ಗೆ ಜೆನೆಟಿಕಲಿ ಏನ್ ಬಂದಿರುತ್ತೋ ಅದೇ ನಿಮ್ಗೆ ಪ್ರಾಪರ್ ಆಗಿ ಸ್ಟೇಬಲ್ ಆಗಿ ಇರುವಂತದ್ದು, ನನ್ ಸಜೆಷನ್. ಓಕೆ ಸರ್, ಬಿಗಿನರ್ ಗಳು ಮಿಸ್ಟೇಕ್ಸ್ ಮಾಡೋದೇನು ಕಾಮನ್ ಆಗಿ? ಕಾಮನ್ ಮಿಸ್ಟೇಕ್ಸ್ ಅಂತ ಹೇಳೋದ್ಕಿಂತ ತುಂಬಾ ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ, ಪ್ರತಿಯೊಂದು ಫಿಶಸ್ಗೂ ಅದರದೇ ಆದಂತ ಎನ್ವಿರಾನ್ಮೆಂಟ್ ಇರುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ಗೋಲ್ಡ್ ಫಿಶ್ ಗೆ ಒಂದ್ ಎನ್ವಿರಾನ್ಮೆಂಟ್ ಇತ್ತು ಅಂತಂದ್ರೆ, ಆಸ್ಕರ್ ಗೆ ಒಂದಿರುತ್ತೆ. ಅಟ್ ದ ಸೇಮ್ ಟೈಮ್ ವಾಟರ್ ಪ್ಯಾರಾಮೀಟರ್ಸ್ ಕೂಡ ಚೇಂಜಸ್ ಇರುತ್ತೆ. ಪ್ರತಿಯೊಂದು ಫಿಶಸ್ಗೂ ಅದರದಂತ ವಾಟರ್ ಪ್ಯಾರಾಮೀಟರ್ಸ್ ಇರುತ್ತೆ, ಎನ್ವಿರಾನ್ಮೆಂಟ್ ಇರುತ್ತೆ, ಪ್ರತಿಯೊಂದು ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಫ್ಲೋರಾನ್ ಅಂತ ಬರೋದಾದ್ರೆ ಟ್ಯಾಂಕ್ ಸೈಜ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ಇದನ್ನೆಲ್ಲ ಸ್ಪೆಸಿಫಿಕ್ ಆಗಿ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಲಿಲ್ಲ, ಫಿಲ್ಟರ್ ಸೆಟಪ್ ಆಗಿರ್ಬೋದು, ಟೆಂಪರೇಚರ್ ಆಗಿರ್ಬೋದು, ವಾಟರ್ ಚೇಂಜಿಂಗ್ ಆಗಿರ್ಬೋದು, ಫುಡ್ ಡಯಟ್ ಆಗಿರ್ಬೋದು, ಇದನ್ನ ಯಾವ್ದನ್ನು ಪ್ರಾಪರ್ ಆಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ನಿಮ್ ಫಿಶ್ ವೀಕ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ಪ್ರಾಪರ್ ಎನ್ವಿರಾನ್ಮೆಂಟ್ ಕೊಟ್ಬಿಟ್ರೆ ಡೆಫಿನೆಟ್ಲಿ ನಿಮ್ ಫಿಶ್ ಹ್ಯಾಪಿ ಆಗಿರುತ್ತೆ. ಹ್ಯಾಪಿ ಆಗಿದೆ ಅಂದ್ಮೇಲೆ ಡೆಫಿನೆಟ್ಲಿ ಹೆಲ್ತಿ ಆಗಿರುತ್ತೆ.
ಸರ್ ಈಗ ಸೆಕೆಂಡ್ ವೆರೈಟಿ ಏನು? ಸೊ ಸೆಕೆಂಡ್ ವೆರೈಟಿ ನಾನ್ ತೋರಿಸಿರೋದು KML ಅಂತ ಕರಿತೀವಿ. ಯೂಶಲಿ KMLs ಗೆ ನಿಮ್ಗೆ ಕಲರ್ ಇರಲ್ಲ, ಅಂದ್ರೆ ಪ್ಲೈನ್ ಪರ್ಲಿಂಗ್ ಮಾತ್ರ ಇರುತ್ತೆ. ಬಟ್ ದ ಥಿಂಗ್ ಈಸ್ ಇವಾಗ ಹೆಂಗಾಗಿದೆ ಅಂದ್ರೆ ಪ್ಲೈನ್ ಕಲರ್ ಇಲ್ಲ ಅಂದ್ರೆ ಕಸ್ಟಮರ್ಸ್ ಗೆ ಅಥವಾ ಹಾಬೀಸ್ ಗೆ ಸಾಕ್ಲಿಕ್ಕೆ ಇಷ್ಟ ಆಗಲ್ಲ. ಸೊ ದಟ್ ಈಸ್ ದ ರೀಸನ್. ಏನಾಗಿದೆ ಅಂದ್ರೆ SRDs ನೀವು SRD ಅಂತ ಏನ್ ಫಸ್ಟ್ ವೆರೈಟಿ ನೋಡಿದ್ರು ಅದನ್ನ ಮತ್ತೆ KML ಕ್ರಾಸ್ ಮಾಡಿ ಬಂದಾಗ ನಿಮ್ಗೆ ರೆಡ್ KML ಬರುತ್ತೆ. ಸೊ ದಿಸ್ ಆರ್ ರೆಡ್ KML. ನಿಮ್ಗೆ ವೈಬ್ರೆಂಟ್ ಪರ್ಲಿಂಗ್ ಇರುತ್ತೆ, ನೋಡಬಹುದು. ಪರ್ಲಿಂಗ್ ನೀವು ಪಕ್ಕದಲ್ಲೇ ಇನ್ನೊಂದು ಫಿಶ್ ಇದೆ ನೋಡಿ 42 ನಂಬರ್ ಅಲ್ಲಿ. ದಿಸ್ ಇಸ್ ಆಲ್ಸೋ SRD. ಅಂಡ್ ಇಲ್ಲೊಂದು ಇದೆ ನೋಡಿ, ಇದು SRD, ಪ್ಯೂರ್ SRD ಲೈನೇಜ್ ಅಲ್ಲಿ ಬರುತ್ತೆ. ಬಟ್ ಇದಕ್ಕೆ ಅಷ್ಟೊಂದು ಪರ್ಲಿಂಗ್ ಇಲ್ಲ. ಸಿಲ್ವರ್ ಏನ್ ಪರ್ಲಿಂಗ್ ಇದೆಯೋ ಅದು ಕಡಿಮೆ ಇದೆ. ಬಟ್ ಕಂಪ್ಯಾರಿಟಿವ್ಲಿ ಇದಕ್ಕೆ ಚೆಕ್ ಮಾಡಿ ನೋಡಿದಾಗ ನಿಮ್ಗೆ ಪರ್ಲಿಂಗ್ ಜಾಸ್ತಿ ಕಾಣಿಸ್ತಾ ಇರ್ಬೋದು. ಕರೆಕ್ಟ್ ಅಲ್ವಾ ಬ್ರೋ? ಸೊ ಇದನ್ನ KML ಅಂತ ಕರಿತೀವಿ. KML ಇಸ್ ನಥಿಂಗ್ ಬಟ್ ಕಮಲು. ಅದ್ರದ್ದು ಫುಲ್ ಫಾರ್ಮ್ ಕಮಲು. SRD ಗೆ ಸೂಪರ್ ರೆಡ್ ಡ್ರ್ಯಾಗನ್ ಅಂತ ಕರಿತೀವಿ, KML ಗೆ ಕಮಲು ಅಂತ ಕರಿತೀವಿ, GB ಗೆ ಗೋಲ್ಡನ್ ಬೇಸ್ ಅಂತ ಕರಿತೀವಿ. ಸೊ ಈ ತರ ಎಲ್ಲಾರು ಏನ್ ಮಾಡಿದಾರೆ ಅಂದ್ರೆ ಈಗ ಶಾರ್ಟ್ ಫಾರ್ಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದು ಅಷ್ಟು ಲೆಂತಿಯಾಗಿ ಯಾರು ಹೇಳಲ್ಲ ಬ್ರದರ್, ಅಷ್ಟೇ. ಸರ್ ಈಗ ಪರ್ಲಿಂಗ್ ಅಂದ್ರೆ ಏನು? ಸೊ ಪರ್ಲಿಂಗ್ ಇಸ್ ನಥಿಂಗ್ ಬಟ್ ಫಿಶ್ ಗೆ ಮೇಲ್ಗಡೆ ಮಾರ್ಕಿಂಗ್ ಇರುತ್ತೆ ಗೊತ್ತಾ, ಸಿಲ್ವರ್ ಕಲರ್. ಸಮ್ಟೈಮ್ಸ್ ಇದರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಪರ್ಲಿಂಗ್ ಕೂಡ ಇರುತ್ತೆ. ಸಮ್ಟೈಮ್ಸ್ ಡಾಟೆಡ್ ಪರ್ಲಿಂಗ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಫಿಶ್ ಇರುವಂತದ್ದು ನಿಮ್ಗೆ ವಾರ್ಮ್ ಪರ್ಲಿಂಗ್, ಅಂದ್ರೆ ವಾರ್ಮ್ ಆಗಿರುತ್ತೆ ಪರ್ಲಿಂಗ್. ಅಲಾಂಗ್ ವಿತ್ ದಟ್ ನಿಮ್ಗೆ ಇಲ್ಲಿ ನೋಡಬಹುದು, ಇದು ವಾರ್ಮ್ ಪರ್ಲಿಂಗ್ ಅಂದ್ರೆ ವಾರ್ಮ್ಸ್ ತರ ಇರುತ್ತೆ ಪರ್ಲಿಂಗ್. ಡಾಟೆಡ್ ಪರ್ಲಿಂಗ್ ಅಂದ್ರೆ ಇನ್ನೊಂದ್ಸಲ ನಿಮ್ಗೆ ಡಾಟ್ಸ್ ಇರುತ್ತೆ ಪರ್ಲಿಂಗ್. ಲೈಕ್ ಆ ಸಿಲ್ವರ್ ಕಲರ್ ಏನಿರುತ್ತೋ ಅದು ಡಾಟೆಡ್ ಆಗಿರುತ್ತೆ. ಸಮಟೈಮ್ಸ್ ನಿಮ್ಗೆ ರೌಂಡ್ ಶೇಪ್ ಅಲ್ಲಿ ಕೂಡ ಬರುತ್ತೆ, ಅದನ್ನ ಡೋನೆಟ್ ಮಾರ್ಕಿಂಗ್ ಅಂತ ಕೂಡ ಕರಿತೀವಿ, ಅಂದ್ರೆ ರೌಂಡ್ ಶೇಪ್ ಅಲ್ಲಿ ಬರುವಂತದ್ದು ಪರ್ಲಿಂಗ್. ಸೊ ಇದ್ರ ಮಲ್ಟಿಪಲ್ ಟೈಪ್ಸ್ ಆಫ್ ಪರ್ಲಿಂಗ್ ಕೂಡ ಬರುತ್ತೆ. ಇದೆಲ್ಲಾನು ಕೂಡ ಅಷ್ಟೇ ಬ್ರೀಡಿಂಗ್ ಟೈಮ್ ಅಲ್ಲಿ ಯಾವ ರೀತಿಯಾದಂತ ಪೇರೆಂಟ್ಸ್ ಯೂಸ್ ಮಾಡ್ತಾರೋ ಆ ರೀತಿಯಾದಂತ ರಿಸಲ್ಟ್ಸ್ ನಿಮಗೆ ಔಟ್ಪುಟ್ ಬರುವಂತದ್ದು. ಸೊ ನೋಡ್ತಿದ್ದೀರಾ ಸರ್, ಹೀಗೆ ಸ್ವಲ್ಪ ಟಿಪ್ಸ್, ಸೀಕ್ರೆಟ್ ಟಿಪ್ಸ್ ಎಲ್ಲ ಕೊಡ್ತಿದ್ದಾರೆ, ನೋಡ್ತಾನೆ ಇರಿ. ಸರ್ ಈಗ ಸ್ಪೀಶೀಸ್ ತೋರ್ಕೊಡ್ತೀರಾ? ಬ್ರೋ ನೆಕ್ಸ್ಟ್ ನೋಡೋದಾದ್ರೆ ಜೆನೆಟಿಕ್ ನಿಮ್ಗೆ F2 ಕಾಂಫಾ ಅಂತ ಬರುತ್ತೆ ಬ್ರದರ್. ಕಾಂಫಾದಲ್ಲಿ F1, F2, F3, F4 ಈ ತರ ಲೈನೇಜಸ್ ಬರುತ್ತೆ, ಹೌದಲ್ವಾ? ಸೊ F1, F2 ಅಂದ್ರೆ ಏನು? ದಟ್ ಈಸ್ ನಥಿಂಗ್ ಬಟ್ ಜನರೇಷನ್. ಓಕೆನಾ? ಎಷ್ಟು ಜನರೇಷನ್ ಪಾಸ್ ಆಗಿ ಬಂದಿದೆ ಅನ್ನೋದ್ರ ಬಗ್ಗೆ ನಾವು ನೋಡೋದು. ಬಟ್ ಸ್ಪೆಸಿಫಿಕ್ ಆಗಿ F2 ಕಾಂಫಾ ಬಂದ್ಬಿಟ್ಟು ಪ್ರಾಪರ್ ಜೆನೆಟಿಕ್ ಆಫ್ ಕಾಂಫಾ ಲೈನೇಜ್. ಓಕೆನಾ? ಬಟ್ ನನ್ನ ಹತ್ರ ಈಗ ಪ್ರೆಸೆಂಟ್ F3 ಲೈನೇಜ್ ಇದೆ, ಅದನ್ನ ನೋಡೋಣ ಬನ್ನಿ. ಇಲ್ಲಿದೆಯಲ್ಲ, ಇದು ಬಂದ್ಬಿಟ್ಟು F3 ಲೈನೇಜ್ ಅಲ್ಲಿ ಇರುವಂತದ್ದು. ನೋಡ್ಬೋದು ಎಲ್ಲಾ ಫಿಶಸ್ಗೂ ನಿಮ್ಗೆ ರೆಡ್ ಆಗಿ ಇರುವಂತದ್ದು. ಬಟ್ ಈ ಫಿಶ್ ನೀವು ಅಬ್ಸರ್ವ್ ಮಾಡಿ ವೈಟ್ ಆಗಿದೆ, ಹೌದಲ್ವಾ? ಸೊ ಇದು ಬ್ರೀಡಿಂಗ್ ಟೈಮ್ ಅಲ್ಲಿ ಆಗಿರುವಂತದ್ದು. ಅಂದ್ರೆ ರೆಡ್ ಐ ಇದ್ರೆ ಒಂದು, ವೈಟ್ ಐ ಇದ್ರೆ ಒಂದು, ಅದೇ ಹಂಗೆಲ್ಲ ಏನಿಲ್ಲ. ಏನಾಗುತ್ತೆ ಅಂದ್ರೆ ವೈಟ್ ಐ ಇದ್ದ ತಕ್ಷಣ ಅದು ಎಕ್ಸಾಟಿಕ್ ಅಂಡ್ರಲ್ಲಿ ಹೋಗ್ಬಿಡುತ್ತೆ. ಯಾವ್ದು ನಮ್ಗೆ ಯೂನಿಕ್ ಆಗಿ ಕಾಣಿಸುತ್ತೋ ಡೆಫಿನೆಟ್ಲಿ ಅದು ಎಕ್ಸಾಟಿಕ್ ಅಂಡ್ರಲ್ಲೇ ಬರುತ್ತೆ. ಸೊ ಇದಕ್ಕೆ ವೈಟ್ ಐ ಇದೆ, ಹಂಗಂತ ಪ್ರೈಸಿಂಗ್ ತುಂಬಾ ಹೈ ಇರುತ್ತೆ ಆ ತರ ಎಲ್ಲ ಏನೂ ಇಲ್ಲ. ದಟ್ ಈಸ್ ಒನ್ ಪಾರ್ಟ್ ಆಫ್ ಬಾಡಿ ಅಷ್ಟೇನೆ, ಹೌದಲ್ವಾ? ಸೊ ಕಲರೇಷನ್ ಅಲ್ಲಿ ಏನು ಚೇಂಜಸ್ ಆಗಲ್ಲ. ಸೊ ದಟ್ ಈಸ್ ದ F3 ವಿಚ್ ವಿ ಆರ್ ಹ್ಯಾವಿಂಗ್. ಯೆಲ್ಲೋ ಕಲರ್ ಮಿಕ್ಸ್ ಇರುತ್ತೆ ಫಿಶ್ ಗೆ, ಡ್ಯೂಯಲ್ ಟೋನ್ ಅಂತ ಕೂಡ ಕರಿತೀವಿ. ಸಮಟೈಮ್ಸ್ ಫಿಶಸ್ ಅಲ್ಲಿ ನಿಮ್ಗೊಂದು ಡೌಟ್ ಇರುತ್ತೆ, ಏನಪ್ಪಾ ಇದು ಡ್ಯೂಯಲ್ ಟೋನ್ ಅಂತ. ಯಾವ್ದು ಡಬಲ್ ಕಲರ್ ಇರುತ್ತೆ ಆರ್ ಎಲ್ಸ್ ಮಲ್ಟಿಪಲ್ ಕಲರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಆ ಫಿಶ್ ಅಲ್ಲಿ ನೋಡಿದ್ರೆ ನಿಮ್ಗೆ ರೆಡ್ನೆಸ್ ಇದೆ, ಅಟ್ ದ ಸೇಮ್ ಟೈಮ್ ಯೆಲ್ಲೋ ಶೇಡ್ ಮಿಕ್ಸ್ ಆಗಿರುತ್ತೆ. ಸೊ ಅದನ್ನ ನಾವು ಡ್ಯೂಯಲ್ ಕಲರ್ ಅಂತ ಕರಿತೀವಿ, ಡ್ಯೂಯಲ್ ಟೋನ್ ಅಂತ ಕರಿತೀವಿ. ಬ್ರೋ ಇದು ಲೀನಿಯೇಜ್ ಅಂದ್ರೆ ಏನು ಹೇಳಿದ್ರಲ್ಲ ಬ್ರೋ? ಈಗ ಹೆಂಗೆ ಅಂದ್ರೆ ಈಗ ಸ್ಪೆಸಿಫಿಕ್ ಆಗಿ ರಾ ಒಂದು ಫಿಶ್ ಇರುತ್ತೆ, ದಟ್ ಈಸ್ ನ್ಯಾಚುರಲ್. ಓಕೆನಾ? ಫಾರ್ ಎಕ್ಸಾಂಪಲ್ ವಿಯೇಜಾ ಇರ್ಬೋದು. ಸೊ ಇದರಿಂದ ಏನ್ ಮಾಡ್ತಾರೆ, ಫಸ್ಟ್ ಒನ್ ಲೈನೇಜ್ ನ ಎತ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಫೀಮೇಲ್ ಜೊತೆ ಕ್ರಾಸ್ ಮಾಡಿದ ತಕ್ಷಣ ಬರುವಂತದ್ದು F0, ಹೌದಲ್ವಾ? ಸೊ ಅದ್ರ ಜೊತೆ ಹೈಯರ್ ನೆಕ್ಸ್ಟ್ ಜನರೇಷನ್ ಜೊತೆ ಕ್ರಾಸ್ ಮಾಡಿದಾಗ ನಿಮ್ಗೆ F1 ಬರುವಂತದ್ದು, 1.5, 2 ಈ ತರ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋಗುತ್ತೆ. ಸೊ F1, F2, F3 ಇಸ್ ನಥಿಂಗ್ ಬಟ್ ನಿಮ್ಗೆ ಜನರೇಷನ್ ಅಂತಾನೆ ಕರಿಬಹುದು ಬ್ರದರ್. ಬ್ರೋ ಈಗ ಕ್ವಾಲಿಟಿ ಹೇಗೆ ಡಿಪೆಂಡ್ ಆಗುತ್ತೆ, ಅದ್ರ ಜೊತೆ ಪ್ರೈಸಿಂಗ್ ಹೇಗೆ ಡಿಪೆಂಡ್ ಆಗುತ್ತೆ? ಎಸ್, ಎಲ್ರಿಗೂ ಇರುವಂತದ್ದು ಮೇನ್ ಡೌಟ್ ಏನಪ್ಪಾ ಅಂತಂದ್ರೆ, ಏನು ಇದು ಸೇಮ್ ಫಿಶ್ ಇದೆ, ಇದು ಸೇಮ್ ಫಿಶ್ ಇದೆ, ಬಟ್ ಹೆಂಗ್ ಇವರು ಕ್ವಾಲಿಟಿ ಡಿಫೈನ್ ಮಾಡ್ತಾರೆ, ಅಟ್ ದ ಸೇಮ್ ಟೈಮ್ ಪ್ರೈಸಿಂಗ್ ಕೂಡ ಇವ್ರು ಯಾವ ರೀತಿಯಾಗಿ ಐಡೆಂಟಿಫೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸೇಮ್ ಟು ಸೇಮ್ ಸೈಜ್ ಇರುತ್ತೆ, ಬಟ್ ಈ ಚಿಕ್ಕ ಸೈಜ್ಗೆ ಜಾಸ್ತಿ ಕೋಟ್ ಮಾಡ್ತಾರೆ, ಬಟ್ ದೊಡ್ಡ ಸೈಜ್ ಕಡಿಮೆ ಕೋಟ್ ಮಾಡ್ತಾರೆ. ಹೆಂಗಿದು ಅಂತ ನಿಮ್ಗೆ ಒಂದು ಡೌಟ್ ಇರುತ್ತೆ, ಕ್ಲಾರಿಫೈ ಮಾಡ್ತೀನಿ. ಪ್ರೈಸಿಂಗ್ ಅನ್ನೋದು ಡಿಸೈಡ್ ಆಗೋದು ಕ್ವಾಲಿಟಿ ಮೇಲೆ. ಓಕೆನಾ? ಫಾರ್ ಎಕ್ಸಾಂಪಲ್ ಕ್ವಾಲಿಟಿ ಹೆಂಗೆ ನೀವು ಐಡೆಂಟಿಫೈ ಮಾಡ್ಬೇಕು ಅಂದ್ರೆ, ಫಿಶ್ಗೆ ಕ್ರಾಸ್ ಹೆಡ್ ಮಾರ್ಕಿಂಗ್ ಇರಬೇಕು. ಅಂದ್ರೆ ಹೆಡ್ ಮೇಲೆ ಯಾವುದೇ ತರಹದ ಗ್ಯಾಪ್ ಇರಬಾರ್ದು. ಹೆಡ್ ಮೇಲೆ ನಿಮ್ಗೆ ಗ್ಯಾಪ್ ಬರುತ್ತೆ, ಅಬ್ಸರ್ವ್ ಮಾಡ್ತೀರಾ? ಸೊ ಆ ಗ್ಯಾಪ್ ಇರಬಾರ್ದು ಫಸ್ಟ್ ಪಾಯಿಂಟ್. ಹೆಡ್ ಶೇಪ್ ಪ್ರಾಪರ್ ಆಗಿರ್ಬೇಕು, ಒಳ್ಳೆ ಹೆಡ್ ಇರಬೇಕು. ಅದ್ರ ಜೊತೆಗೆ ಬಾಡಿ ಶೇಪ್ ತುಂಬಾ ಮ್ಯಾಟರ್ ಆಗುತ್ತೆ. ಪ್ರಾಪರ್ ಆಗಿ ಬಾಡಿ ಶೇಪ್ ಇರಬೇಕು. ಅಪ್ಪರ್ ಫಿನೇಜ್ ಇರ್ಬೋದು, ಲೋವರ್ ಫಿನೇಜ್ ಇರ್ಬೋದು, ಅಂಡ್ ಮೌತ್ ಕೂಡ ಮ್ಯಾಟರ್ ಆಗುತ್ತೆ. ನಿಮಗೆ ಮೌತ್ ತುಂಬಾ ಶಾರ್ಪ್ ಆಗಿದ್ರು ಕೂಡ ನಮ್ಗೆ ಏನಂದ್ರೆ ಶಾರ್ಟ್ ಮೌತ್ ಇರಬೇಕು, ಬಿಕಾಸ್ ಯಾಕಂದ್ರೆ ಕ್ಯೂಟ್ ಲುಕ್ ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ಟೈಲ್ ಇರ್ಬೋದು. ಸೊ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ ಬ್ರದರ್. ಅಟ್ ದ ಸೇಮ್ ಟೈಮ್ ನಿಮ್ಗೆ ಕಲರ್ ಕೂಡ ಮ್ಯಾಟರ್ ಆಗುತ್ತೆ, ಪರ್ಲಿಂಗ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ಇದೆಲ್ಲ ಪ್ರಾಪರ್ ಆಗಿ ಹೋಗ್ತಾ ಹೋಗ್ತಾ ನಿಮ್ಗೆ ಫಾರ್ ಎಕ್ಸಾಂಪಲ್ ಎಲ್ಲದಕ್ಕೂ ಒಂದು 20% ಅಂತ ಹೋಗೋಣ. ಮೌತ್ ಶೇಪ್ ಹೆಂಗಿದೆ 20%, ಕಲರ್ ಹೆಂಗಿದೆ 20%, ಹೆಡ್ ಶೇಪ್ ಹೆಂಗಿದೆ 20%, ಕ್ರಾಸ್ ಹೆಡ್ ಮಾರ್ಕಿಂಗ್ ಇದೆ 20%. ಸೊ ಈ ರೀತಿಯಾಗಿ ಅಪ್ಪರ್ ಫಿನೇಜ್, ಲೋವರ್ ಫಿನೇಜ್ ಎಲ್ಲ ಪ್ರಾಪರ್ ಆಗಿತ್ತು ಅಂದ್ಮೇಲೆ ಡೆಫಿನೆಟ್ಲಿ ನಿಮಗೆ ಪ್ರೈಸಿಂಗ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಇಫ್ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಥಿಂಕ್ ಮಾಡ್ಬೋದು, 2 ಇಂಚ್ ಫಿಶ್ ಏನಕ್ಕಪ್ಪ 20,000 ಎಲ್ಲ ಕೋಟ್ ಮಾಡ್ತಾ ಇದ್ದಾರೆ, 25,000 ಎಲ್ಲ ಇರುತ್ತೆ ಸಮಟೈಮ್ಸ್.
ಏನಕ್ಕೆ ಅಂದ್ರೆ ಅಷ್ಟು ಪರ್ಫೆಕ್ಷನ್ ಆಗಿರುತ್ತೆ. ಅದನ್ನ ಬ್ರೀಡ್ ಮಾಡೋದಕ್ಕಾಗಿರ್ಬೋದು, ಅದನ್ನ ಔಟ್ಪುಟ್ ಆಚೆ ತರಲಿಕ್ಕೆ ಅಷ್ಟು ಎಫರ್ಟ್ಸ್ ಹಾಕಿರ್ತಾರೆ. ಸೊ ದಟ್ ಈಸ್ ದ ರೀಸನ್ ಪ್ರೈಸಿಂಗ್ ಅನ್ನೋದು ನಿಮಗೆ ಸೈಜ್ ಮೇಲೆ ಅಂತೂ ಡೆಫಿನೆಟ್ಲಿ ಬರಲ್ಲ. ಇಟ್ಸ್ ಆಲ್ ಅಬೌಟ್ ಕ್ವಾಲಿಟಿ. ಕ್ವಾಲಿಟಿ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ಅದು, ಕ್ವಾಲಿಟಿ ಇಲ್ಲ ಅಂತಂದ್ರೆ ಫಾರ್ ಎಕ್ಸಾಂಪಲ್ 8 ಇಂಚ್ ಇರೋ ಫಿಶ್ ಕೂಡ ನಿಮ್ಗೆ 1500 2000 rupees ಕೂಡ ಸಿಕ್ಬಿಡುತ್ತೆ. ಬಟ್ ಅಟ್ ಸೇಮ್ ಟೈಮ್ ಕ್ವಾಲಿಟಿ ಇತ್ತು ಅಂದ್ರೆ 1.5 to 2 ಇಂಚ್ ಕೂಡ ನಿಮಗೆ 20+ ಕೂಡ ಕೋಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬ್ರದರ್. ಸರ್ ನಿಮ್ಗೆ ಯಾವತ್ತಾದ್ರೂ ಎಮೋಷನಲ್ ಅಟ್ಯಾಚ್ಮೆಂಟ್ ಆಗಿದ್ಯಾ ಫಿಶ್ಗೆ? ದಿಸ್ ರೈಟ್ ಕ್ವಶನ್. ಎಸ್, ಹೌದು ಆಗಿದೆ. ಏನಪ್ಪಾ ಅಂತಂದ್ರೆ ನಾವು ಸ್ಪೆಸಿಫಿಕ್ ಆಗಿ ಯಾವ್ದೋ ಒಂದು ಫಿಶ್ ನೋಡಿದಾಗ ನಮ್ಮ ಮನಸ್ಸಿಗೆ ತುಂಬಾ ಇಷ್ಟ ಆದಾಗ ಏನ್ ಮಾಡ್ತೀವಿ, ನಾವು ಸ್ಪೆಸಿಫಿಕ್ ಆಗಿ ಅದನ್ನ ಸಪರೇಟ್ ಆಗಿ ತಗೊಂಡೋಗಿ ಗ್ರೂಮ್ ಮಾಡೋದಿರ್ಬೋದು. ನಾವು ಸ್ಟಾರ್ಟಿಂಗ್ ಹಾಬಿಲ್ ಇದ್ದಾಗ ಕೂಡ ಅದೇ ತರ ಇರ್ತಾ ಇತ್ತು. ಈ ತರ ಎಲ್ಲಾ ಫಿಶಸ್ ಬಂದಾಗ ನಾವು ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಒಂದ್ ಫಿಶ್ ನಾವು ತುಂಬಾ ಇಷ್ಟಪಟ್ಟಿರ್ತೀವಿ. ದಟ್ ಈಸ್ ದ ಫಿಶ್ ಇದು. ಸೊ ನೋಡಿ, ಇದು ನಂಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಗಿದ್ ಫಿಶ್. ಯಾಕೆ ಅಂತಂದ್ರೆ ಅದ್ರ ಕಲರ್ ನೋಡ್ಬೋದು, ಅಂಡ್ ಅದ್ರ ಪರ್ಲಿಂಗ್ ಆಗಿರ್ಬೋದು, ಆ ಬಾಡಿ ಶೇಪ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ, ಅಂಡ್ ಮೌತ್ ಶೇಪ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಕ್ಯೂಟ್ ಆಗಿ ಕಾಣಿಸುತ್ತೆ ಫಿಶ್, ಹೌದಲ್ವಾ? ಅಂಡ್ ಬಾಡಿ ಶೇಪ್ ಅಲ್ಲಿ ಅಪ್ಪರ್ ಫಿನೇಜ್, ಲೋವರ್ ಫಿನೇಜ್, ಅವ್ನ್ ಫ್ಲೈರ್ ಮಾಡೋ ರೀತಿ ಆಗಿರ್ಬೋದು, ಅದೆಲ್ಲ ನಂಗೆ ಕ್ಯೂಟ್ನೆಸ್ ತುಂಬಾ ಇಷ್ಟ ಆಗುತ್ತೆ. ಒಂದು ಪರ್ಫೆಕ್ಟ್ ಫಿಶ್ ಅಂತಾನೆ ಹೇಳ್ಬೋದು ಬ್ರದರ್. ಸೊ ದಟ್ ಈಸ್ ದ ರೀಸನ್ ಇನ್ ದಿಸ್ ಬ್ಯಾಚ್ ದಿಸ್ ಇಸ್ ದ ನನಗೆ ಫೇವರೇಟ್ ಫಿಶ್ ಅಂತಾನೆ ಹೇಳ್ಬೋದು ಬ್ರದರ್. ಅಂಡ್ ಎವ್ರಿ ಮಂತ್ ನೀವು ಬಂದ್ ನೋಡಿದಾಗ ಎವ್ರಿ ಮಂತ್ ನಮಗೆ ರೀಲೋಡ್ ಆಗ್ತಾನೆ ಇರುತ್ತೆ ಸ್ಟಾಕ್. ನೀವು ಈ ಮಂತ್ ಬಂದ್ ನೋಡಿದ್ರೆ ಹೊಸ ಸ್ಟಾಕ್ ಬರುತ್ತೆ. ಎವ್ರಿ ಟೈಮ್ 365 days ನಮ್ಮ ಫಾರ್ಮ್ ಅಲ್ಲಿ ಯಾವಾಗಲೂ ಫಿಶಸ್ ಇದ್ದೇ ಇರುತ್ತೆ ಬ್ರದರ್. ಅಂಡ್ ಕಾಸ್ಟಿಂಗ್ ನೋಡೋದಾಯ್ತು ಅಂತಂದ್ರೆ ನಮ್ಮ ಹತ್ರ 2000 rupees ಇಂದಾನೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂಡ್ ಕ್ವಾಲಿಟಿಲಿ ಸ್ವಲ್ಪ ಅಪ್ ಅಂಡ್ ಡೌನ್ ಇರ್ಬೋದು, ಬಟ್ ನಾವು ಕಾನ್ಸಂಟ್ರೇಟ್ ಮಾಡೋದು ಹೆಲ್ತ್ ಮೇಲೆ. ಹೆಲ್ತ್, ಹ್ಯೂಮಿನಿಟಿ ಪವರ್ ಸ್ಟ್ರಾಂಗ್ ಇರುತ್ತೆ. ಕ್ವಾಲಿಟಿ ಫಾರ್ ಎಕ್ಸಾಂಪಲ್ ಎಲ್ಲಾ ಕಸ್ಟಮರ್ಸ್, ಎಲ್ಲಾ ಆಫೀಸ್ ಎಲ್ಲರಿಗೂ ಅಫೋರ್ಡ್ ಆಗ್ಬೇಕು, ಹೌದಲ್ವಾ? ಸೊ 2000 ಇಂದಾನೆ ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ಕ್ವಾಲಿಟಿ SRDs, KML, ಮ್ಯಾಗ್ಮಾ ಈ ತರ ಕ್ವಾಲಿಟೀಸ್ ಎಲ್ಲ 2000 ಇಂದ ಮ್ಯಾಕ್ಸಿಮಮ್ 3500 ಒಳಗಡೆ ವಿತಿನ್ ಟಾಪ್ ಕ್ವಾಲಿಟಿ. ಈ ಕ್ವಾಲಿಟಿ ಎಲ್ಲ ನಿಮಗೆ 3500 ರೇಂಜ್ ಅಲ್ಲಿ ಬರುತ್ತೆ. ನಾರ್ಮಲ್ ಬೇಸಿಕ್ ಬಂದ್ಬಿಟ್ಟು 2000 ಇಂದಾನೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸರ್ ಈಗ ರೇರ್ ವೆರೈಟೀಸ್ ಪ್ರೈಸಿಂಗ್ ಎಷ್ಟರವರೆಗೂ ಹೋಗ್ಬೋದು? ರೇರ್ ವೆರೈಟೀಸ್ ಬಗ್ಗೆ ಡಿಸ್ಕಷನ್ ಮಾಡೋದಾದ್ರೆ ಯೂಶಲಿ ಈ ಕಾಂಪಿಟೇಷನ್ ಅಂತ ಕರಿತೀವಿ, ಓಕೆನಾ? ಥೈಲ್ಯಾಂಡ್ ಅಲ್ಲೂ ನಡೆಯುತ್ತೆ, ಮಲೇಷ್ಯಾದಲ್ಲಿ ನಡೆಯುತ್ತೆ, ಇವನ್ ಇಂಡಿಯಾದಲ್ಲೂ ಕೂಡ ನಡೆಯುತ್ತೆ. ಟೈಮ್ಸ್ ನಾವು ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ವಿ. ಚೆನ್ನೈಯಲ್ಲಿ ಜಾಸ್ತಿ ನಡೆಯುತ್ತೆ ಯೂಶಲಿ. ಸೊ ಇದನ್ನೆಲ್ಲ ನೋಡಿದಾಗ ಏನಾಗುತ್ತೆ, ಅವರು ಕೂಡ ನಾನು ಪಾರ್ಟಿಸಿಪೇಟ್ ಮಾಡ್ಬೇಕಪ್ಪ, ಯಾವ ರೀತಿಯಾದಂತ ಎಕ್ಸಾಟಿಕ್ ಐಟಮ್ಸ್ ನೀವು ತರ್ತಿರೋ ಅದ್ರ ಮೇಲೆ ನಿಮಗೆ ಪ್ರೈಸಿಂಗ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಟಾಪ್ ಟಿಲ್ ನಿಮ್ಗೆ 1.5 lakhs ತನಕ ಹೋಗುತ್ತೆ ಬ್ರದರ್. ಏನು ಬ್ರೋ ಆಟ ಆಡ್ತಿದ್ದೀರಾ? ಬ್ರೋ ಇದು ಆಕ್ಚುಲಿ ಏನಂದ್ರೆ ಗ್ರೂಮಿಂಗ್ ಸ್ಟಿಕ್ ಅಂತಾನು ಕರಿತೀವಿ ಅಂಡ್ ಫ್ಲೈರಿಂಗ್ ಸ್ಟಿಕ್ ಅಂತಾನು ಕೂಡ ಕರಿತೀವಿ, ಓಕೆನಾ? ಸೊ ಇದ್ರದ್ದು ಏನ್ ಇಂಪಾರ್ಟೆನ್ಸ್ ಅಂತ ಹೇಳೋದಕ್ಕೂ ಮುಂಚೆ ಫ್ಲೋರಾನ್ ಇದನ್ನ ಇಟ್ಟಿದ ತಕ್ಷಣ ಏನಕ್ಕೆ ಇಷ್ಟು ಲೈಕ್ ಫ್ಲೈರ್ ಮಾಡ್ತದೆ, ಅಗ್ರೆಸಿವ್ ಬಿಹೇವ್ ಮಾಡ್ತಾ ಇದ್ರೆ, ಫ್ಲೋರಾನ್ ಬಂದ್ಬಿಟ್ಟು ನಿಮ್ಗೆ ಟೆರಿಟರಿಯಲ್ ಫಿಶ್ ಅಂತಾನು ಕರಿತೀವಿ, ಹೌದಲ್ವಾ? ಫ್ಲೋರನ್ನು ಅದ್ರ ಟೆರಿಟರಿ ಒಳಗಡೆ ಬೇರೆ ಫಿಶ್ ನ ಅಲೋನೆ ಮಾಡಿಸ್ಕೊಳ್ಳಲ್ಲ, ಅಷ್ಟು ಅಗ್ರೆಸಿವ್ ಜೆನೆಟಿಕ್. ಏನಕ್ಕೆ ಇಷ್ಟು ಅಗ್ರೆಸಿವ್ ಆಯ್ತು ಫ್ಲೋರಾನು ಅಂತ ನಿಮ್ಗೊಂದು ಡೌಟ್ ಇರುತ್ತೆ. ಏನಕ್ಕೆ ಅಂತಂದ್ರೆ ಫ್ಲೋರಾನ್ ಬಂದ್ಬಿಟ್ಟು ನಾಟ್ ಎ ನ್ಯಾಚುರಲ್ ಫಿಶ್, ದಟ್ ಈಸ್ ಎ ಹೈಬ್ರಿಡ್ ಫಿಶ್. ಯು ಕೆನಾಟ್ ಫೈಂಡ್ ಎನಿವೇರ್, ಅಂದ್ರೆ ಸಮುದ್ರದಲ್ಲಾಗಿರ್ಬೋದು, ನದಿಲಾಗಿರ್ಬೋದು, ಎಲ್ಲೂ ಸಿಗುವಂತ ಫಿಶ್ ಅಲ್ಲ. ಇದು ಮ್ಯಾನ್ ಮೇಡ್ ಹೈಬ್ರಿಡ್, ಹೌದಲ್ವಾ? ಸೊ ಇದನ್ನ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಅಮೆರಿಕನ್ ಲೈಕ್ ಸೌತ್ ಅಮೆರಿಕಾದಿಂದ ಇರುವಂತ ನಿಮ್ಗೆ ರೆಡ್ ಡೆವಿಲ್ ಆಗಿರ್ಬೋದು, ಆರ್ ಎಲ್ಸ್ ಮಿಡಾಸ್ ಆಗಿರ್ಬೋದು, ಆರ್ ಎಲ್ಸ್ ಟ್ರೈಮ್ಯಾಕ್ಸ್ ಆಗಿರ್ಬೋದು, ಈ ತರದಂತ ಚಿಕ್ಲೆಟ್ ವೆರೈಟಿ ಇನ್ವಾಲ್ವ್ ಆಗಿದೆ. ಸೊ ಅಲ್ಲಿ ಉಷ್ಣಾಂಶ ಪ್ರದೇಶದಿಂದ ಬಂದಿರುವಂತ ಚಿಕ್ಲೆಟ್ ವೆರೈಟಿ ಇನ್ವಾಲ್ವ್ ಆಗಿರೋ ರೀಸನ್ಗೋಸ್ಕರ ಈ ಫಿಶಸ್ಗೂ ಕೂಡ ಟೆಂಪರೇಚರ್ ಕೂಡ ಮೇಂಟೈನ್ ಆಗಬೇಕು. ಅಟ್ ದ ಸೇಮ್ ಟೈಮ್ ಅಗ್ರೆಸಿವ್ನೆಸ್ ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ದ ರೀಸನ್ ಅಗ್ರೆಸಿವ್ನೆಸ್ ಜಾಸ್ತಿ ಇರುತ್ತೆ. ಬೇರೆ ಫಿಶ್ ನ ಅಲೋನು ಮಾಡಿಸ್ಕೊಳ್ಳಲ್ಲ ಇದು. ಅಟ್ ದ ಸೇಮ್ ಟೈಮ್ ಇದು ಸಿಂಗಲ್ ಆಗೇನೆ ಇರಬೇಕು ಅಂತ ರಾಜನ್ ತರ ಈ ಫಿಶ್. ಸೊ ಸಿಂಗಲ್ ಆಗೇನೆ ಇರುತ್ತೆ, ಬೇರೆ ಫಿಶ್ ನ ಅಲೋ ಮಾಡಿಸ್ಕೊಳ್ಳಲ್ಲ. ಅಟ್ ದ ಸೇಮ್ ಟೈಮ್ ನೀವು ಆಡ್ ಮಾಡಂಗೂ ಇಲ್ಲ. ಆಡ್ ಮಾಡೋದ್ರಿಂದ ಏನ್ ತೊಂದರೆ ಆಗುತ್ತೆ ಅಂತಂದ್ರೆ ಇದ್ರದೇ ವಾಟರ್ ಪ್ಯಾರಾಮೀಟರ್ಸ್ ಬೇರೆ ಇರುತ್ತೆ. ಈ ಆಸ್ಕರ್ದು, ಅರ್ವಾನಾದು ಎಲ್ಲ ಪ್ರತಿಯೊಂದು ಡಿಫ್ರೆಂಟ್ ವಾಟರ್ ಪ್ಯಾರಾಮೀಟರ್ಸ್, ಅದನ್ನ ಇದ್ರ ಜೊತೆ ಆಡ್ ಮಾಡೋದ್ರಿಂದ ಇದಕ್ಕೆ ಅಡ್ಜಸ್ಟ್ ಆಗಲ್ಲ. ಸೊ ದಟ್ ಇಸ್ ರೀಸನ್ ಫಿಶ್ ಸ್ಟ್ರೆಸ್ ಹೋಗುತ್ತೆ, ಹೆಡ್ ಡ್ರಾಪ್ ಆಗುತ್ತೆ, ಕಲರ್ ಡ್ರಾಪ್ ಆಗುತ್ತೆ, ತಿರ್ಗಾ ಊಟ ತಿನ್ನೋ ಸ್ಟಾಪ್ ಆಗಿ ಗಟ್ ಹೆಲ್ತ್ ಇಶ್ಯೂಸ್ ಬರುತ್ತೆ. ಸೊ ಈ ತರ ಪ್ರಾಬ್ಲಮ್ಸ್ ಬಂದು ಫಿಶ್ ಡೆತ್ ಆಗೋ ಚಾನ್ಸ್ ಇರುತ್ತೆ. ಸೊ ದಟ್ ಈಸ್ ದ ರೀಸನ್ ನೀವು ಯಾವಾಗ್ಲೂ ಸಿಂಗಲ್ ಆಗಿನೇ ಸಾಕ್ಬೇಕಾಗುತ್ತೆ. ಅಂಡ್ ಮೋಸ್ಟ್ ಅಗ್ರೆಸಿವ್ ಫಿಶ್ ಅಂದ್ರೆ ಇದೇ ಇರುತ್ತೆ. ಅಂಡ್ ಒಂದ್ ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಫ್ಲೋರಾನ್ ಫಿಶಸ್ ಯಾವ ಫಿಶಸ್ ಜೊತೆನೂ ಬಾಂಡಿಂಗ್ ಗ್ರೋ ಮಾಡಲ್ಲ, ಓನ್ಲಿ ಹ್ಯೂಮನ್ಸ್ ಜೊತೆ ಮಾತ್ರ ಬಾಂಡಿಂಗ್ ಗ್ರೋ ಮಾಡುತ್ತೆ. ಸೊ ಅದೊಂದು ನಿಮ್ಗೆ ಗುಡ್ ಥಿಂಗು, ನಿಮ್ಗೆ ಇಂಟ್ರಾಕ್ಟಿವ್ ಆಗಿರುತ್ತೆ, ಒಂದು ಒಳ್ಳೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಸರ್ ಮತ್ತೆ ಫುಡ್ ಏನ್ ಕೊಡ್ಬೋದು? ಫುಡ್ ನೋಡೋದಾದ್ರೆ ನಿಮ್ಗೆ ಸ್ಮಾಲ್ ಫಿಶಸ್ ಆರ್ ಎಲ್ಸ್ ಸೆಮಿ ಅಡಲ್ಟ್ಸ್ ಅಂತಾನು ಕರಿತೀವಿ. ಸ್ಟಾರ್ಟಿಂಗ್ ಅಲ್ಲಿ ಫಿಶಸ್ ಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ದ ರೀಸನ್ ನಮ್ ಸಜೆಷನ್ ಬಂದ್ಬಿಟ್ಟು ಹಂಪಿ ಹೆಡ್, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು, ಒಂದು ಹಂಪಿ ಹೆಡ್ ಇರುತ್ತೆ, ಆರ್ ಎಲ್ಸ್ ವಕಿಕೋ ಅವ್ರದ್ದು ವಕಿಕೋ ಪ್ಲಾಟಿನಮ್. ಇದೆರಡು ಕೂಡ ತುಂಬಾ ರಿಚ್ ಇನ್ ಪ್ರೋಟೀನ್. ಸೊ ದಟ್ ಈಸ್ ದ ರೀಸನ್ ಸೆಮಿ ಅಡಲ್ಟ್ಸ್ ಗೆ ಇದು ಬೇಕಾಗುತ್ತೆ. ನೀವು ಇದನ್ನ ಯಾವಾಗ ತನಕ ಕೊಡಬೇಕು ಅಂತಂದ್ರೆ ಒನ್ ಸರ್ಟೈನ್ ಸ್ಟೇಜ್, ಫಾರ್ ಎಕ್ಸಾಂಪಲ್ 1 ಬಾಕ್ಸ್ ಖಾಲಿ ಆಗೋ ತನಕ ಅಥವಾ 1 ಪ್ಯಾಕೆಟ್ ಖಾಲಿ ಆಗೋ ತನಕ
ನೀವು ಅದನ್ನ ಲೈಫ್ ಟೈಮ್ ಕೊಡಕ್ ಹೋಗಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಪ್ರೋಟೀನ್ ಲೆವೆಲ್ ಹೈ ಆದಾಗ ಹೆಡ್ ಅಲ್ಲಿ ಹೋಲ್ ಆಗೋದಿರ್ಬೋದು ಅಥವಾ ಡಬಲ್ ಹೆಡ್ ಡಿಸೀಸ್ ಇರ್ಬೋದು, ಬಬುಲ್ ಹೆಡ್ ಮೇಲೆ ಬಬುಲ್ಸ್ ತರ ಬಂದ್ಬಿಡುತ್ತೆ. ಸೊ ಇದೆಲ್ಲ ಪ್ರೋಟೀನ್ ಲೆವೆಲ್ ತುಂಬಾ ಹೈ ಆದಾಗ ಬರುವಂತ ಪ್ರಾಬ್ಲಮ್ಗಳು. ಸೊ ದಟ್ ಈಸ್ ದ ರೀಸನ್ ಪ್ರೋಟೀನ್ ಲೆವೆಲ್ ನ ಸರ್ಟೈನ್ ಸ್ಟೇಜ್ ತನಕ ಕೊಡಿ, ಅದಾದ್ಮೇಲಿಂದ ಪ್ರೋಟೀನ್ ಲೆವೆಲ್ ನ ರೆಡ್ಯೂಸ್ ಮಾಡಬೇಕಾಗುತ್ತೆ. ರೆಡ್ಯೂಸ್ ಮಾಡ್ಲಿಕ್ಕೋಸ್ಕರ ಒಕಿಕೋದಲ್ಲಾಗಿರ್ಬೋದು, ಬೇರೆ ಫುಡ್ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ನಿಮಗೆ ಲೋವರ್ ಪ್ರೋಟೀನ್ ಫುಡ್ ಕೂಡ ಇದೆ, ಅದನ್ನ ನೀವು ಕಂಟಿನ್ಯೂ ಮಾಡಬಹುದು. ಸರ್ ಈಗ ಬಿಗಿನರ್ಸ್ಗೆ ಫೀಡಿಂಗ್ ಟಿಪ್ಸ್ ಕೊಡ್ತೀರಾ ಚೂರು? ಫೀಡಿಂಗ್ ಟಿಪ್ಸ್, ಓಕೆ. ಸೊ ಬಿಗಿನರ್ಸ್ಗೆ ಫೀಡಿಂಗ್ ಟಿಪ್ಸ್ ನೋಡೋದಾದ್ರೆ, ನೀವು ಯಾವಾಗ್ಲೂ ರೆಗ್ಯುಲರ್ ಆಗಿ ಫಾರ್ ಎಕ್ಸಾಂಪಲ್ ಫಿಶ್ ನ ಹಿಂಗ್ ಕರೆದಿದ ತಕ್ಷಣ ಮೇಲ್ಗಡೆ ಬರ್ತಾ ಇದೆ ಅಂದ್ರೆ ಇಟ್ ಡಸ್ ನಾಟ್ ಮೀನ್ ದ ಫಿಶ್ ಇಸ್ ಹಂಗ್ರಿ. ದಟ್ ಈಸ್ ದ ಬಿಹೇವಿಯರ್ ಆಫ್ ದ ಫಿಶ್. ಅಂದ್ರೆ ಫಿಶ್ ಬಿಹೇವಿಯರ್ ಇರೋದೇ ಹಂಗೇನೇನೆ. ಹಂಗಂತ ನಾವು ಫಿಶ್ ಹೊಟ್ಟೆ ಎಸಿತಾ ಇದೆ ಅನ್ಬಿಟ್ಟು ಸುಮ್ನೆ ಓದೋದಾಗ್ಲೆಲ್ಲ ನೀವು ಫುಡ್ ಆಗ್ತಾನೆ ಇದೆ, ದಟ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ಓವರ್ ಫೀಡಿಂಗ್ ಆಗುತ್ತೆ ಫಿಶ್ಗೆ, ಡೈಜೆಷನ್ ಆಗಲ್ಲ ಫಿಶ್ಗೆ. ಎಗೈನ್ ಫಿಶ್ ನಿಮ್ಗೆ ಲೈಕ್ ಊಟ ತಿನ್ನೋ ಸ್ಟಾಪ್ ಮಾಡ್ಬಿಡುತ್ತೆ. ಯಾವಾಗ ಗಟ್ಟೆಲ್ ಟಿಶ್ಯೂ ಆಗುತ್ತೋ ಊಟ ತಿನ್ನೋ ಸ್ಟಾಪ್ ಮಾಡುತ್ತೆ, ಎಗೈನ್ ಮಲ್ಟಿಪಲ್ ಪ್ರಾಬ್ಲಮ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಫೀಡಿಂಗ್ ಟಿಪ್ ಹೇಳೋದಾದ್ರೆ 1 ಇಂಚ್ಗೆ 1 ಪಿಲೆಟ್. ಫಾರ್ ಎಕ್ಸಾಂಪಲ್ 1 ಇಂಚ್ ಇದೆ ನಿಮ್ ಫಿಶ್ ಅಂದ್ರೆ 1 ಪಿಲೆಟ್ ಕೊಡಿ. 4 ಇಂಚ್ ಇದೆ ಫಾರ್ ಎಕ್ಸಾಂಪಲ್ ಸೆಮಿ ಅಡಲ್ಟ್ಸ್ ಅಂದ್ರೆ 4 ಪಿಲೆಟ್ಸ್ ಕೊಡಿ. ಮಾರ್ನಿಂಗ್ 4 ಪಿಲೆಟ್ಸ್ ಅಂಡ್ ಈವ್ನಿಂಗ್ 4 ಪಿಲೆಟ್ಸ್. ದಟ್ ಇಸ್ ಮೋರ್ ದೆನ್ ಸಫಿಶಿಯಂಟ್. ಓಕೆನಾ? ವೀಕ್ಲಿ ಒನ್ಸ್ ಕಂಪಲ್ಸರಿ ಫಾಸ್ಟಿಂಗ್ ಮಾಡ್ಬೇಕಾಗುತ್ತೆ. ವಾಟರ್ ಚೇಂಜ್ ಮಾಡಿ ದಿವಸ ಕಂಪಲ್ಸರಿ ಫಾಸ್ಟಿಂಗ್ ಮಾಡಿ. ಬಿಕಾಸ್ ಯಾಕಂದ್ರೆ ವಾಟರ್ ಪ್ಯಾರಾಮೀಟರ್ಸ್ ಚೇಂಜಸ್ ಆಗಿರುತ್ತೆ, ಟೆಂಪರೇಚರ್ ಚೇಂಜಸ್ ಆಗಿರುತ್ತೆ. ಲೆಟ್ ದ ಫಿಶ್ ಗೆಟ್ ಸೆಟಲ್. ಆದ್ಮೇಲಿಂದ ನೀವು 124 ಅವರ್ಸ್ ಬಿಟ್ಟು ಸೆಟಲ್ಡ್ ಆದ್ಮೇಲಿಂದ ಫಾಸ್ಟ್ ಮೂವ್ಮೆಂಟ್ ಇದ್ರೆ ಫೀಡಿಂಗ್ ಸ್ಟಾರ್ಟ್ ಮಾಡಬಹುದು. ಒನ್ ಮೋರ್ ಪಾಯಿಂಟ್, ಯಾವಾಗ ಇನ್ಕ್ರೀಸ್ ಮಾಡಬೇಕು, 1 ಇಂಚ್ ಇನ್ಕ್ರೀಸ್ ಆದ್ಮೇಲೆ 1 ಪಿಲೆಟ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಆರ್ ಎಲ್ಸ್ 2 ಮಂತ್ಸ್ ಒಂದ್ಸಲ 1 ಪಿಲೆಟ್ ನ ಇನ್ಕ್ರೀಸ್ ಮಾಡ್ಬಿಡಿ. ರಶ್ ಹಾಕಿ ಹೋಗ್ಬೇಡಿ. ಎಷ್ಟು ಲಿಮಿಟ್ ಆಗಿ ಫೀಡ್ ಮಾಡ್ತಿರೋ ಅಷ್ಟು ಫಿಶ್ ಲೈಫ್ ಸ್ಪಾನ್ ಚೆನ್ನಾಗಿ ಬರುತ್ತೆ. ಅಟ್ ದ ಸೇಮ್ ಟೈಮ್ ಫಿಶ್ ಕೂಡ ಸೂಪರ್ ಹೆಲ್ತಿ ಆಗಿರುತ್ತೆ. ಸರ್ ಮತ್ತೆ ಈಗ ಟ್ಯಾಂಕ್ ರಿಕ್ವೈರ್ಮೆಂಟ್ಸ್ ಹೇಗಿರ್ಬೇಕು? ಓಕೆ, ಟ್ಯಾಂಕ್ ಸೈಜ್ ನೋಡೋದಾದ್ರೆ ನಮ್ಮ ಫ್ಲೋರಾನ್ ಫಿಶಸ್ಗೆ ಸಮ್ ಬ್ರೀಡ್ಸ್ ಸಮ್ ಜೆನೆಟಿಕ್ಸ್ ಏನಾಗುತ್ತೆ ಅಂದ್ರೆ ಲಾಂಗ್ ಬಾಡಿ ಟೈಪ್ಸ್ ಆಗಿರ್ಬೋದು, ಸಮ್ ಜೆನೆಟಿಕ್ಸ್ ತುಂಬಾ ಲೆಂತ್ ಆಗ್ಬಿಡುತ್ತೆ, ಸೈಜ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಸೈಜಸ್ ನೋಡೋದಾದ್ರೆ ಸೆಮಿಡಲ್ಸ್ ನೀವು ಪಿಕ್ ಮಾಡ್ತಾ ಇದ್ದೀರಾ ಫಿಶಸ್ ಅಂದ್ರೆ 2.5 to 3 ಫೀಟ್ ಲೆಂತ್ ಇರಬೇಕು, ವಿಡ್ತ್ 1 ಫೀಟ್ ಇರಬೇಕು, ಹೈಟ್ 1.5 ಫೀಟ್ ಇರಬೇಕಾಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಲೈಕ್ ಸಮ್ ಟೈಮ್ಸ್ ಇನ್ನು ಪ್ರಿಪೇರ್ ಆಗೋಣ ಫ್ಯೂಚರ್ಗೆ ಪ್ರಿಪೇರ್ ಆಗೋಣ ಆ ತರ ಇತ್ತು ಅಂತಂದ್ರೆ ನೀವು 1.5 ಫೀಟ್ ಕೂಡ ಮಾಡ್ಕೊಬಹುದು. ಈ ಕಡೆ 3.5 to 4 ಫೀಟ್ ಕೂಡ ಪ್ಲಾನ್ ಮಾಡಿ ಫಸ್ಟ್ ಪರ್ಚೇಸ್ ಮಾಡಬಹುದು, ಏನ್ ತೊಂದರೆ ಇಲ್ಲ. ಹಾಯ್ ಸರ್, ಈಗ ನಮ್ ರ್ಯಾಪಿಡ್ ಫೈರ್ ಸೆಗ್ಮೆಂಟ್ ಸ್ಟಾರ್ಟ್ ಮಾಡೋಣ ಬ್ರದರ್. ಓಕೆ ಸರ್, ಇಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಫಿಶ್ ಯಾವುದು? ಮೋಸ್ಟ್ ಎಕ್ಸ್ಪೆನ್ಸಿವ್ ಫಿಶ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ 3500 ತನಕ ಈ ಫಿಶಸ್ ಸಿಗುತ್ತೆ. ಈ ಫಿಶ್ ಇದೆ ನೋಡಿ, ಇದೊಂದು ಫಿಶ್ ಇದೆ. ಅಂಡ್ ನಾನು ಅವಾಗ್ಲೇ ನಮ್ ಫೇವ್ರೆಟ್ ಫಿಶ್ ಅಂತ ಹೇಳಿದೆ ಗೊತ್ತಾ, ಆ ಫಿಶ್ ಕೂಡ 3000 ಬ್ರೋ. ಇವಾಗ ಬಂದಿರೋ ಲಾಟ್ ಅಲ್ಲಿ ಮ್ಯಾಕ್ಸಿಮಮ್ 3500 rupees ಲಾಸ್ಟ್ ಇದೆ ಬ್ರೋ. 2000 ಇಂದ ಸ್ಟಾರ್ಟ್ ಆಗುತ್ತೆ, 3500 ಕ್ಲೋಸ್ ಆಗ್ಬಿಡುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಬ್ರೋ? 2000 rupees. 2000 rupees ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ ಬ್ರದರ್. ಬಿಗಿನರ್ಸ್ ಗೆ ಬಜೆಟ್ ಅಲ್ಲಿ ಯಾವ್ದು ಸಜೆಸ್ಟ್ ಮಾಡಿ? 2000 rupees ಬ್ರದರ್. ಇಲ್ಲಿದೆ ಗೊತ್ತಾ, ಬೇಸಿಕ್ ಆಗಿ ನೀವು ನೋಡ್ಬೇಕಂದ್ರೆ ಇಲ್ಲಿದೆ ನೋಡಿ ಫಿಶ್. ಸೊ ಈ ಫಿಶ್ ಬಂದ್ಬಿಟ್ಟು 2000 ರೇಂಜ್ ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ಒಂದು ಪರ್ಸನಲ್ ಲೆವೆಲ್ ಅಲ್ಲಿ ಹೇಗ್ ಕನೆಕ್ಟ್ ಆಗೋದು ಬ್ರೋ? ನನಗೆ ಪರ್ಫೆಕ್ಟ್ ಆಗಿರೋ ಫ್ಲೋರಾನ್ ಹೇಗ್ ಸೆಲೆಕ್ಟ್ ಮಾಡೋದು ನಾನು? ಎಸ್, ಸೊ ಫಾರ್ ಎಕ್ಸಾಂಪಲ್ ಎಸ್ಪೆಷಲಿ ಫ್ಲೋರಾನ್ಸ್ಗೆ ಅಂತ ಬಂದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಅರ್ವಣ ನೋಡ್ಬೋದು, ಸೇಮ್ ಟು ಸೇಮ್ ಇರುತ್ತೆ. ಗೋಲ್ಡ್ ಫಿಶ್ ನೋಡ್ಬೋದು, ಸೇಮ್ ಟು ಸೇಮ್ ಇರುತ್ತೆ. ಆಸ್ಕರ್, ಪ್ಯಾರೆಟ್ ಯಾವ್ದಾದ್ರು ತಗೊಳ್ಳಿ ಬ್ರದರ್, ಪ್ರತಿಯೊಂದು ಫಿಶ್ ಕೂಡ ನಿಮ್ಗೆ ಸೇಮ್ ಟು ಸೇಮ್ ಇರುತ್ತೆ. ಏನ್ ಅಷ್ಟೊಂದು ಚೇಂಜಸ್ ನೋಡ್ಲಿಕ್ಕೆ ಸಿಗಲ್ಲ. ಬಟ್ ಒನ್ಸ್ ಫ್ಲೋರಾನ್ಗೆ ಅಂತ ಬಂದಾಗ ಏನಾಗುತ್ತೆ, ಅದ್ರದ್ದೇ ಆದಂತ ಒಂದು ಅಟ್ರಾಕ್ಷನ್ ಇರುತ್ತೆ ಬ್ರದರ್. ಫಾರ್ ಎಕ್ಸಾಂಪಲ್ ಪರ್ಲಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಪ್ರತಿಯೊಂದು ಫಿಶ್ ಅದಕ್ಕೆ ಒಂದಕ್ಕಿಂತ ಒಂದು ಯೂನಿಕ್ ಆಗಿರುತ್ತೆ. ಸೊ ಅವ್ರ ಮನ್ಸಿಗೆ ಯಾವ್ದು ಅಟ್ಯಾಚ್ ಆಗುತ್ತೋ ಅದು ಅವ್ರ ಫೇವ್ರೆಟ್ ಫಿಶ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ ಈಗ ಕಲರ್ ಎನ್ಹಾನ್ಸ್ ಮಾಡಕ್ಕೆ ಏನ್ ಮಾಡ್ಬೋದು ಸರ್? ಕಲರ್ ಎನ್ಹಾನ್ಸ್ ಮಾಡೋದಕ್ಕೆ ಮಾರ್ಕೆಟ್ ಅಲ್ಲಿ ತುಂಬಾ ಫುಡ್ ಪ್ರಾಡಕ್ಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದು ನಾನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ನಾನು ಯಾವ್ದು ಸಜೆಸ್ಟ್ ಮಾಡಲ್ಲ. ಬಟ್ ಬೆಸ್ಟ್ ನ್ಯಾಚುರಲ್ ಆಗಿ ನೀವು ಯಾವ್ದು ಕೊಡ್ಬೋದು ಅಂದ್ರೆ ಫ್ರೋಸನ್ ಬ್ಲಡ್ ವಾರ್ಮ್ಸ್. ನನ್ನ ಪರ್ಸನಲ್ ಸಜೆಷನ್ ನಿಮಗೆ ಕಲರ್ ಎನ್ಹಾನ್ಸ್ಮೆಂಟ್ ಆಗಿರ್ಬೋದು, ಆರ್ ಎಲ್ಸ್ ಫಿಶ್ ಹೆಲ್ತಿ ಆಗಿರ್ಲಿಕ್ಕೆ ಆಗಿರ್ಬೋದು, ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ ಸರ್, ಈಗ ಇದು ಕಾಕ್ ಅಥವಾ ಹೆಡ್ ಸೈಜ್ ಹೇಗೆ ಇನ್ಕ್ರೀಸ್ ಮಾಡೋದು? ಓಕೆ, ಕಾಕ್ ಅಥವಾ ಹೆಡ್ ಸೈಜ್ ಯಾವ ರೀತಿಯಾಗಿ ಇನ್ಕ್ರೀಸ್ ಮಾಡೋದು ಅಂತ ನೋಡೋದಾದ್ರೆ, ಒಂದು ಬಂದ್ಬಿಟ್ಟು ನಾನು ಹೇಳಕ್ ಇಷ್ಟಪಡೋದು, ಫುಡ್ ಹಾಕೋದ್ರಿಂದ ನಿಮ್ಗೆ ಹೆಡ್ ಬಂದ್ಬಿಡುತ್ತೆ, ಫುಡ್ ಹಾಕೋದ್ರಿಂದ ನಿಮ್ಗೆ ಕಲರ್ ಬಂದ್ಬಿಡುತ್ತೆ. ಹೌದು ಬರುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ, ಫುಡ್ ಹಾಕೋದ್ರಿಂದ ನಿಮ್ಗೆ ಕಲರ್ ಹೆಡ್ ಬರೋದಿದ್ರೆ ದಟ್ ಈಸ್ ಓನ್ಲಿ ಫಾರ್ ಟೆಂಪರವರಿ ಅಂತ ನನಗನ್ಸುತ್ತೆ. ಬಿಕಾಸ್ ಯಾವ್ದು ಪರ್ಮನೆಂಟ್ ಅಂದ್ರೆ ಯಾವ್ದು ಜೆನೆಟಿಕ್ ಇಂದ ಬಂದಿರುತ್ತೆ, ಅಂದ್ರೆ ಆ ಪೇರೆಂಟ್ಸ್ ಯಾವ ರೀತಿಯಾಗಿರುತ್ತೆ, ಸೊ ಅದರಿಂದ ಯಾವ ಜೆನೆಟಿಕ್ ಇಂದ ಬಂದಿರುತ್ತೆ. ಇನ್ ಕೇಸ್ ಆ ಜೆನೆಟಿಕಲಿ ಹೆಡ್ ಕಲರ್ ಬರುವಂತದಿದ್ರೆ ಡೆಫಿನೆಟ್ಲಿ ಅದು ಬಂದೇ ಬರುತ್ತೆ. ನೀವ್ ಎಂತ ಹಂಗಂತ ನೀವು ಯಾವ್ದಂದ್ರೆ ಆ ಫುಡ್ ಹಾಕಂಗಿಲ್ಲ. ಫ್ಲೋರಾನ್ಸ್ಗೆ ಅಂತ ಸ್ಪೆಸಿಫಿಕ್ ಆಗಿ ಯಾವ್ದು ಅವರು ಪ್ರಿಪೇರ್ ಮಾಡಿದ್ರು ಆ ಫುಡ್ ಹಾಕೋದು ನನ್ನ ಸಜೆಷನ್. ಸರ್ ಇದು ಯಾವ್ದು ಕಸ್ಟಮರ್ಗೆ ಆಗ್ಬಾರ್ದು, ಬಟ್ ಫ್ಲವರ್ ಹಾರ್ನ್ ಡೆಡ್ ಆಗಕ್ಕೆ ಮೋಸ್ಟ್ ಕಾಮನ್ ರೀಸನ್ ಏನು? ಮೋಸ್ಟ್ ಕಾಮನ್ ರೀಸನ್ ಈಸ್, ಎಸ್ಪೆಷಲಿ ಫ್ಲೋರಾನ್ ಯಾರು ಸಾಕ್ತಾ ಇದಾರೋ ಅಥವಾ ಹಾಬಿಗೆ ಬರಬೇಕು ಅನ್ಕೊಂತ ಇದಾರೋ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಏನಂದ್ರೆ ಫ್ಲೋರಾನ್ಸ್ಗೆ ತುಂಬಾ ಓವರ್ ಫೀಡ್ ಮಾಡಬೇಡಿ, ಎಕ್ಸೆಸ್ ಆಗಿ ಫೀಡ್ ಮಾಡಬೇಡಿ.
ಗಟ್ ಹೆಲ್ತ್ ಇಶ್ಯೂ ಬೇಗ ಬರುತ್ತೆ ಫ್ಲೋರಾನ್ಸ್ಗೆ, ಡೈಜೆಷನ್ ಆಗಲ್ಲ ಪ್ರಾಬ್ಲಮ್. ನೀವು ತುಂಬಾ ಕಸ್ಟಮರ್ಸ್ ಕೇಳೋದು ಒಂದೇ ಕ್ವಶನ್, ಫ್ಲೋರಾನ್ ಊಟ ತಿಂತಾ ಇಲ್ಲ, ಫ್ಲೋರಾನ್ ಊಟ ತಿಂತಲ್ಲ. ಮಿಸ್ಟೇಕ್ ಏನ್ ಮಾಡ್ತಾರೆ ಅಂತಂದ್ರೆ, ಊಟ ತಿಂದಿರೋದಕ್ಕೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇದೆ. ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ ಹೋಗ್ಬಾರ್ದು ಫಿಶ್, ಆತರ ಯಾವ ರೀತಿ ನೋಡ್ಕೋಬೇಕು, ಸ್ಮೂತ್ ಫಿಲ್ಟ್ರೇಷನ್ ಇರಬೇಕು. ಫಾರ್ ಎಕ್ಸಾಂಪಲ್ ಸ್ಪಾಂಜ್ ಫಿಲ್ಟರ್ಸ್ ಇನ್ಸ್ಟಾಲ್ ಮಾಡಿರ್ತೀವಿ ನೋಡ್ಬೋದು ನೀವು. ಸೊ ಇದನ್ನೇ ಕೊಡಬೇಕು. ನೀವು ಪ್ರೆಷರ್ ಮೋಟರ್ಸ್ ಹಾಕೋದ್ರಿಂದ ಫಿಶ್ಗೆ ಸಫಕೇಟ್ ಆಗುತ್ತೆ, ಬ್ರೀತ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅವಾಗ ಪ್ರತಿಯೊಂದು ಫಿಶಸ್ಗೂ ಅದರದೇ ಅಂತ ಎನ್ವಿರಾನ್ಮೆಂಟ್ ಇರುತ್ತೆ, ಹೌದಲ್ವಾ? ಸೊ ಸ್ಮೂತ್ ಫಿಲ್ಟ್ರೇಷನ್ ಕೊಡಿ. ಫುಡ್ ಡಯಟ್ ತುಂಬಾ ನೀಟಾಗಿ ಬ್ಯಾಲೆನ್ಸ್ ಮಾಡಬೇಕು. ಇವಾಗ ಮುಂದೆ ಏನ್ ನಾವು ಡಿಸ್ಕಷನ್ ಮಾಡೋದು ಆ ರೀತಿ ಪ್ರಾಪರ್ ಆಗಿ ಫುಡ್ ಡಯಟ್ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಫ್ಲೋರಾನ್ಸ್ಗೆ ಚಿಕನ್ ಲಿವರ್, ಲೈವ್ ಫಿಶಸ್ ಹಾಕೋದು ಆರ್ ಎಲ್ಸ್ ಗೋಟ್ ಹಾರ್ಟ್ ಹಾಕೋದು ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ಫ್ಲೋರಾನ್ಸ್ಗೆ ಅಂತ ಟ್ರೀಟ್ ಇದೆ, ಸೊ ಅದ್ ಬಿಟ್ಟು ನೀವು ಬೇರೆ ಬೇರೆ ಟ್ರೀಟ್ಸ್ ಕೊಟ್ಟಾಗ ಏನಾಗುತ್ತೆ, ಫಿಶ್ಗೆ ಡೈಜೆಷನ್ ಇಶ್ಯೂಸ್ ಬರುತ್ತೆ, ಗಟ್ ಹೆಲ್ತ್ ಇಶ್ಯೂಸ್ ಬರುತ್ತೆ. ಅವಾಗ ಏನಾಗುತ್ತೆ, ಊಟ ತಿನ್ನೋದನ್ನ ಸ್ಟಾಪ್ ಮಾಡುತ್ತೆ, ಸ್ಟಮಕ್ ಬ್ಲಾಟ್ ಆಗುವಂತದ್ದು, ಅಂಡ್ ಊಟ ತಿನ್ನೋದಕ್ಕೆ ಇಷ್ಟನೇ ಪಡಲ್ಲ, ಬಿಕಾಸ್ ಆಲ್ರೆಡಿ ಹೋಗಿ ಸ್ಟಕ್ ಆಗ್ಬಿಟ್ಟಿದೆ. ಅವಾಗ ಏನಾಗುತ್ತೆ, ಯೂರಿನ್ ಬ್ಲಾಡರ್ ಕೂಡ ಬ್ಲಾಕ್ ಆಗುತ್ತೆ. ಒಳಗಡೆ ನಿಮ್ಗೆ ಸ್ವಿಮ್ ಬ್ಲಾಡರ್ ಅಂತ ಇರುತ್ತೆ, ವೈಟ್ ಕಲರ್ ಟ್ಯೂಬ್. ಇನ್ ಕೇಸ್ ಇದೆರಡು ಬ್ಲಾಕ್ ಆಯ್ತು ಅಂದ್ರೆ ಆಟೋಮೆಟಿಕ್ ಅದಕ್ಕೆ ಇನ್ಫೆಕ್ಟ್ ಆಗುತ್ತೆ, ಫಿಶ್ಗೆ ಸ್ವಿಮ್ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಅದೇ ನಿಮ್ಗೆ ಫಿಶ್ಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಇರುವಂತ ಟ್ಯೂಬ್. ನೀವು ಅದಕ್ಕೇನಾದ್ರು ಇನ್ಫೆಕ್ಟ್ ಮಾಡಿದ್ರೆ ಅಂದ್ರೆ ಆಟೋಮೆಟಿಕ್ ಫಿಶ್ ಅಬ್ನಾರ್ಮಲ್ ಆಗಿ ಸ್ವಿಮ್ ಮಾಡೋದಾಗಿರ್ಬೋದು, ಉಲ್ಟಾ ಆಗ್ಬಿಡೋದಿರ್ಬೋದು, ಸ್ಟಮಕ್ ಬ್ಲಾಟ್ ಆಗುತ್ತೆ. ಸೊ ಈ ತರದೆಲ್ಲ ದಯವಿಟ್ಟು ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ತುಂಬಾ ನೀಟಾಗಿ ಸ್ವಿಮ್ ಪ್ರಾಪರ್ ಆಗಿ ಫುಡ್ ಡಯಟ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ, ನಿಮ್ ಫಿಶ್ ಸೂಪರ್ ಹೆಲ್ತಿ ಆಗಿರುತ್ತೆ. ಸರ್ ಕಾಮನ್ ಆಗಿ ಕಾಯಿಲೆಗಳೇನೇನು ನೋಡ್ಬೋದು ಫ್ಲವರ್ ಆನ್ ಅಲ್ಲಿ, ಮತ್ತೆ ಹೇಗೆ ಸರಿಪಡಿಸೋದು ಅದನ್ನ? ಓಕೆ, ಸೊ ಕಾಯಿಲೆಗಳು ನೋಡೋದಾದ್ರೆ ತುಂಬಾ ಮಲ್ಟಿಪಲ್ ಕಾಯಿಲೆಗಳಿದೆ. ಮೇನ್ ಕಾಯಿಲೆ ಬಂದ್ಬಿಟ್ಟು ನಾನು ಹೇಳಿದಲ್ಲ, ಫುಡ್ ಡಯಟ್ ನ ಬ್ಯಾಲೆನ್ಸ್ ಮಾಡದೆ ಇಲ್ದಾಗ ಬರುವಂತದ್ದು ಬ್ಲಾಟೆಡ್ ಸ್ಟಮಕ್. ಅಂದ್ರೆ ಸ್ಟಮಕ್ ಪ್ಯಾರಾಸೈಟ್ಸ್ ಕೂಡ ಆಗುತ್ತೆ, ಇನ್ನೋಸೆನ್ಸ್ ಇನ್ಫೆಕ್ಷನ್ಸ್ ಏನಾದ್ರು ಆದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ ಇಂಟರ್ನಲಿ ನೋಡೋದಾದ್ರೆ. ಮತ್ತೆ ಸ್ವಿಮ್ ಬ್ಲಾಡರ್ ಇಶ್ಯೂ, ಅಂದ್ರೆ ಫಿಶ್ಗೆ ಬ್ಲಾಟಿಂಗ್ ಇಶ್ಯೂ ಏನಾದ್ರು ಆದಾಗ, ಅದಕ್ಕೆ ಇನ್ಫೆಕ್ಷನ್ ಅಟ್ಯಾಕ್ ಆದಾಗ ನಿಮ್ಗೆ ಫಿಶ್ ಉಲ್ಟಾ ತಿರುಗೋದು ಅಥವಾ ಅಬ್ನಾರ್ಮಲ್ ಆಗಿ ಸ್ವಿಮ್ ಮಾಡೋದು. ನೆಕ್ಸ್ಟ್ ಎಕ್ಸ್ಟರ್ನಲಿ ನೋಡೋದಾಯ್ತು ಅಂತಂದ್ರೆ, ಇದನ್ನ ಕಾಯಿಲೆ ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ಬಿಕಾಸ್ ಯಾಕಂದ್ರೆ ನೀವು ಎಕ್ಸೆಸ್ ಆಗಿ ಪ್ರೋಟೀನ್ ಫೀಡ್ ಮಾಡಿದಾಗ ನಿಮ್ಗೆ ಹೆಡ್ ಅಲ್ಲಿ ಓಲ್ ಆಗುತ್ತೆ, ವೂಂಡ್ ಆಗುವಂತದ್ದು. ಅದ್ರ ಜೊತೆಗೆ ನಿಮ್ಗೆ ಅಂಡ್ ಡಬಲ್ ಹೆಡ್ ಡಿಸೀಸ್, ಬಬಲ್ಸ್ ಬರುವಂತದ್ದಾಗಿರ್ಬೋದು. ಅದ್ರ ಜೊತೆಗೆ ಡಕ್ ಮೌತ್ ಡಿಸೀಸ್ ಅಂತ ಬರುತ್ತೆ, ಅಂದ್ರೆ ಅಪ್ಪರ್ ಲಿಪ್ ಲೋವರ್ ಲಿಪ್ ಎರಡು ಊದ್ಕೊಂಡ್ಬಿಡುತ್ತೆ. ಬಿಕಾಸ್ ಆಫ್ ವಾಟರ್ ಪ್ಯಾರಾಮೀಟರ್ಸ್ ಕರೆಕ್ಟ್ ಆಗಿಲ್ದಾಗ, ಅಥವಾ ನೀವು ಒಳ್ಳೆ ಹೆಲ್ತಿ ವಾಟರ್ ಯೂಸ್ ಮಾಡಿಲ್ದಾಗ ಈ ತರ ಪ್ರಾಬ್ಲಮ್ ಬರುತ್ತೆ. ಇನ್ ಕೇಸ್ ನೀವು ಟೆಂಪರೇಚರ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಲಿಲ್ಲ ಅಂತಂದ್ರೆ 28 to 30 ಡಿಗ್ರಿ ಮಾತ್ರ ಟೆಂಪರೇಚರ್ ಇರಬೇಕು. ಇನ್ ಕೇಸ್ ನೀವು ಅದನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ನಿಮ್ ಫಿಶ್ ಗೆ ವೈಟ್ ಸ್ಪಾಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಟೆಂಪರೇಚರ್ ಎಲ್ಲಾನು ಮ್ಯಾಟರ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ದಯವಿಟ್ಟು ಫ್ಲೋರನ್ ಯಾರು ಸಾಕ್ತಾ ಇದ್ದೀರಾ ಅಥವಾ ಸಾಕ್ಬೇಕು ಅನ್ಕೊಂತ ಇದ್ದೀರಾ, ಟೆಂಪರೇಚರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಫ್ಲೋರನ್ ಫಿಶಸ್. 28 to 30 ಡಿಗ್ರಿ ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ ಗಟ್ ಹೆಲ್ತ್ ಇಶ್ಯೂಸ್ ಬರುತ್ತೆ. ಅಟ್ ದ ಸೇಮ್ ಟೈಮ್ ಹೆಡ್ ರೆಡ್ಯೂಸ್ ಆಗುತ್ತೆ, ಕಲರ್ ಕೂಡ ಡ್ರಾಪ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಆಮೇಲಿಂದ ಬೇರೆ ಡಿಸೀಸಸ್ ನೋಡೋದಾದ್ರೆ ಮೇಜರ್ ಆಗಿ ನಿಮ್ಗೆ ಬರೋದೇ ಇದೇನೆ ಬ್ರದರ್, ಗಟ್ ಹೆಲ್ತ್ ಇಶ್ಯೂಸ್ ಬರುತ್ತೆ. ಆಮೇಲಿಂದ ಲಿಪ್ ಹೇಳಿದ್ನಲ್ಲ, ಡಕ್ ಮೌತ್ ಡಿಸೀಸ್ ಬರುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಗೆ ವೂಂಡ್ಸ್ ಆಗುವಂತದ್ದು, ಬಾಡಿ ಮೇಲೆ ನಿಮ್ಗೆ ವೂಂಡ್ಸ್ ಆಗುತ್ತೆ. ಸೊ ಇದನ್ನೆಲ್ಲ ಕ್ಯೂರ್ ಮಾಡ್ಬೇಕು ಅಂತಂದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ ಮೆಡಿಸಿನ್ ಹೇಳ್ಕೊಡ್ತೀನಿ. ಬಿಕಾಸ್ ಯಾಕಂದ್ರೆ ಅನ್ನೆಸೆಸರಿ ನಾವು ಯಾವ್ದೋ ಮೆಡಿಸಿನ್ ಯಾವ್ದಕ್ಕೂ ಹಾಕಿದ್ರು ಕೂಡ ಅದು ಕ್ಯೂರ್ ಆಗಲ್ಲ. ಸೊ ಸುಮ್ನೆ ನಾವು ಏನೇನೋ ಹೇಳೋದ್ ಬೇಡ. ಸೊ ಯಾವಾಗ ನಿಮ್ಗೆ ಆ ಪ್ರಾಬ್ಲಮ್ ಬರುತ್ತೆ, ಡೆಫಿನೆಟ್ಲಿ ನೀವು ನಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವುದೇ ತರದ ಚಾರ್ಜಸ್ ಇಲ್ಲ. ಸೊ ನಿಮ್ಗೆ ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು, ವಿತ್ ವಿಡಿಯೋ ಕಳಿಸ್ಕೊಡಿ ದಯವಿಟ್ಟು. ಸೊ ದಟ್ ಅದ್ರ ಏನು ಅಂತ ಅನಲೈಸ್ ಮಾಡಿ ಅದ್ರ ಬೇಸ್ಡ್ ಅಲ್ಲಿ ನಾವು ಮೆಡಿಕೇಶನ್ ಗೈಡ್ ಮಾಡ್ತೀವಿ. ಸೊ ಕಸ್ಟಮರ್ ಯಾವಾಗ ಬೇಕೋ ಅವಾಗ ನಿನ್ನ ಈಸಿಯಾಗಿ ಎಸ್ ಎನಿ ಟೈಮ್. ಬಟ್ ದಯವಿಟ್ಟು ನೈಟ್ ಟೈಮ್ ಅಲ್ಲಿ ಕಾಲ್ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಿ. ಮಿಡ್ ನೈಟ್ ಅಲ್ಲಿ ಕಾಲ್ ಮಾಡ್ತಾ ಇರೋದು, ಇಫ್ ದಟ್ ಈಸ್ ಎಮರ್ಜೆನ್ಸಿ ಡೆಫಿನೆಟ್ಲಿ ನಾನು ಕಾಲ್ ಪಿಕ್ ಮಾಡ್ತೀನಿ, ಹಂಗೇನಿಲ್ಲ. ಇಫ್ ಇಟ್ಸ್ ಎಮರ್ಜೆನ್ಸಿ ಯು ಕ್ಯಾನ್ ಕಾಲ್ ಮಿ ಅಟ್ ಮಿಡ್ ನೈಟ್ ಆಲ್ಸೋ. ಬಟ್ ಡೇ ಟೈಮ್ ಅಲ್ಲಿ ಆದಷ್ಟು ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡಿ. ದಯವಿಟ್ಟು ಫಸ್ಟ್ ಸ್ಟೇಜ್ ಅಲ್ಲಿ ಅದನ್ನ ಕ್ಯೂರ್ ಮಾಡೋಕೆ ಟ್ರೈ ಮಾಡಿ. ಸುಮ್ನೆ ನೆಗ್ಲಿಜೆನ್ಸಿ ಮಾಡ್ಕೊಳಕ್ ಹೋಗ್ಬೇಡಿ. ಸ್ಟಾರ್ಟಿಂಗ್ ಅಲ್ಲಿ ನೋಡಿರ್ತೀರಾ, ಸುಮ್ನೆ ಆಗ್ಬಿಡ್ತೀರಾ. ಫಸ್ಟ್ ಸ್ಟೇಜ್ ಅಲ್ಲಿ ಕ್ಯೂರ್ ಮಾಡೋದು ಬೇಗ ಕ್ಯೂರ್ ಮಾಡಬಹುದು, ಬೆಸ್ಟ್ ಆಗಿ ಕ್ಯೂರ್ ಮಾಡಬಹುದು. ಫೈನಲ್ ಸ್ಟೇಜ್ ಹೋದಾಗ ನನ್ನ ಕೈಲಿ ಇರಲ್ಲ, ನಿಮ್ ಕೈಲಿ ಇರಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಎಕ್ಸಾಕ್ಟ್ಲಿ ಬ್ರದರ್. ಸೊ ಪ್ರತಿಯೊಂದಕ್ಕೂ ಮೆಡಿಕೇಶನ್ ಇದೆ, ಇಲ್ಲ ಅಂತಲ್ಲ. ಬಟ್ ಇಟ್ ಶುಡ್ ಬಿ ಫಾಸ್ಟ್ ಅಂಡ್ ಬೇಗ ಕ್ಯೂರ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಸ್ಟೇಜ್ ಅಲ್ಲೇ ಕಾಂಟ್ಯಾಕ್ಟ್ ಮಾಡ್ಬೇಕು. ಸರ್ ಈಗ ಫಿಶ್ ಬೌಲ್ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಓಕೆ, ಹೇಗೆ ಫಿಶ್ ತಗೋಬಹುದು ಬ್ರೋ? ಇನ್ನೋಸೆನ್ಸ್ ವಾಕಿಂಗ್ ಕೂಡ ಇದೆ. ಡೈರೆಕ್ಟ್ ನಮ್ ಫಾರ್ಮ್ ವಿಸಿಟ್ ಮಾಡಿ ಕೂಡ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ನಿಮಗೆ ಮನಸ್ಸಿಗೆ ಯಾವ್ದು ಇಷ್ಟ ಆಗುತ್ತೆ ಅಥವಾ ಡೌಟ್ಸ್ ಏನಾದ್ರು ಇತ್ತು, ಕ್ವಶನ್ಸ್ ಇತ್ತು, ನಿಮ್ಗೆ ಏನೋ ಮೇಂಟೆನೆನ್ಸ್ ಮಾಡೋದ್ರಲ್ಲಿ ಏನೋ ಕಷ್ಟ ಆಗ್ತಾ ಇದೆ, ಸೊ ಈ ತರದ ಏನಾದ್ರು ಕ್ವಶನ್ಸ್ ಇದ್ರು ಕೂಡ ಎಲ್ಲ ಕ್ಲಾರಿಫೈ ಮಾಡಿ ನಿಮ್ಗೆ ಇಷ್ಟ ಆಗಿರೋ ಫಿಶ್ ನ ನೀವು ಫಾರ್ಮ್ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಬ್ರದರ್. ಅಂಡ್ ಶಿಪ್ಪಿಂಗ್ ನೋಡೋದಾಯ್ತು ಅಂತಂದ್ರೆ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಪಾಸಿಬಿಲಿಟಿ ಇದೆ. ವಿತ್ ಲೈವ್ ಅರೈವಲ್ ಗ್ಯಾರಂಟಿ ಕೊಡ್ತಾ ಇದೀವಿ. ಇನ್ ಕೇಸ್ ಕವರ್ ಒಳಗಡೆ ಏನಾದ್ರು ಮಾರ್ಟಾಲಿಟಿ ಆಯ್ತು ಅಂದ್ರೆ ನಿಮಗೆ ಫುಲ್ ಅಮೌಂಟ್ ರಿಫಂಡ್ ಆಗುತ್ತೆ, ಆರ್ಎಲ್ಸ್ ನೀವು ಬೇರೆ ಫಿಶ್ ನ ಕೂಡ ಸೆಲೆಕ್ಟ್ ಮಾಡ್ಕೊಬಹುದು ಬ್ರದರ್. ಸರ್ ಮತ್ತೆ ಈಗ ಪೇಮೆಂಟ್ ಆಪ್ಷನ್ಸ್ ಹೇಗಾಗಿರುತ್ತೆ? ಪೇಮೆಂಟ್ ಬಂದ್ಬಿಟ್ಟು ನೋಡೋದಾದ್ರೆ ನಿಮ್ಗೆ ಕ್ಯಾಶ್ ಆನ್ ಡೆಲಿವರಿ ಅಂತೂ ಡೆಫಿನೆಟ್ಲಿ ಇಲ್ಲ. ಸೊ ಮುಂಚೆನೆ ಪೇಮೆಂಟ್ ಮಾಡ್ಬೇಕಾಗತ್ತೆ. ಅದಾದ್ಮೇಲಿಂದ ನಾವು ನಿಮ್ಗೆ ಶಿಪ್ಪಿಂಗ್ ಮಾಡಿ ಕೊಡ್ತೀವಿ.
ಏನಕ್ಕಿಲ್ಲ ಅಂತಂದ್ರೆ ಸಮಟೈಮ್ಸ್ ಫ್ರಾಡಲಿಟಿ ನಮಗೆ ಆಗ್ಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ಕಳ್ಸಿರ್ತೀವಿ ಅಂಡ್ ಮೋರ್ ಓವರ್ ನಾವು ಇದು ಲೈವ್ ಫಿಶ್ ಆಗಿರೋದ್ರಿಂದ ಶಿಪ್ಪಿಂಗ್ ಮೆಥಡ್ ಡಿಫ್ರೆಂಟ್ ಆಗಿರುತ್ತೆ. ನಾವು ಯಾವುದೇ ತರ ಪ್ರೊಫೆಷನಲ್ DTDC ಎಲ್ಲ ಕಳ್ಸ್ಲಿಕ್ಕೆ ಆಗಲ್ಲ. ಅದ್ರಲ್ಲಿ ಕಳ್ಸೋದ್ರಿಂದ ಎಲ್ಲೋ ಒಂದು ಹಬ್ಬಲ್ಲಿ ಹೋಗಿ ಲಾಕ್ ಆಗ್ಬಿಡ್ತು ಅಂದ್ರೆ ಇದು ಲೈವ್ ಐಟಮ್ ಆಗಿರೋದ್ರಿಂದ ಜಾಸ್ತಿ ಡ್ಯೂರೇಷನ್ ಇರೋಲ್ಲ. ಸೊ ಮಲ್ಟಿಪಲ್ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ದಟ್ ಈಸ್ ದ ರೀಸನ್ ಪೇಮೆಂಟ್ ಮುಂಚಿತವಾಗ್ಲೇ ಮಾಡ್ಬೇಕಾಗುತ್ತೆ. ಇನ್ ಕೇಸ್ ಅದರ ಡೌಟ್ಸ್ ಆ ತರ ಇತ್ತು ಅಂತಂದ್ರೆ ಫ್ಲೋರಾನ್ ಅಡ್ಡ ಅಂತ ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ಎಲ್ಲಾ ತರ ಅಂತ ಕ್ಲಾರಿಟಿ ಸಿಕ್ಬಿಡುತ್ತೆ. ಗೂಗಲ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆನೂ ನಿಮಗೆ ಸಿಗುತ್ತೆ. ಆರ್ ಎಲ್ಸ್ ನೀವು ಡೈರೆಕ್ಟ್ ಆಗಿ ಫಾರ್ಮ್ ವಿಸಿಟ್ ಕೊಡೋ ಮಾಡಿ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು. ನಮ್ಮ ಫಿಶ್ ಬೌಲ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಯಾರ್ಯಾರು ಫ್ಲೋರಾನ್ ಫಿಶ್ ಬಗ್ಗೆ ಆಗಿರ್ಬೋದು ಆರ್ ಎಲ್ಸ್ ಫಿಶ್ ಹಾಬಿಸ್ಟ್ಗಳು ಲೈಕ್ ಒಂದ್ ಒಳ್ಳೆ ಕಂಟೆಂಟ್ ಬೇಕಪ್ಪ, ಫಿಶ್ ಬಗ್ಗೆ ನಾಲೆಡ್ಜ್ ಗೇನ್ ಮಾಡ್ಬೇಕು ಅಥವಾ ಎಕ್ಸ್ಪ್ಲೋರ್ ಮಾಡ್ಬೇಕು, ಹೋಗಕ್ ಆಗ್ತಾ ಇಲ್ಲ ಅನ್ನೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕೈಯಲ್ಲೇ ನೀವೆಲ್ಲ ನೋಡ್ಬೋದು. ಸೊ ಒಳ್ಳೆ ಕಂಟೆಂಟ್ ಕೊಡ್ತಾ ಇದಾರೆ. ಸೊ ಇವ್ರು ಇನ್ನೂ ಕೂಡ ತುಂಬಾ ಗ್ರೋ ಆಗ್ಬೇಕು ಅಂದ್ರೆ ನಿಮ್ ಸಪೋರ್ಟ್ ಬೇಕೇ ಬೇಕು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ಲರಿಗೂ ಶೇರ್ ಮಾಡಿ. ಯಾರ್ಯಾರು ಇಂಟ್ರೆಸ್ಟಿಂಗ್ ಆಗಿರ್ತಾರೆ, ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಸರ್ಕಲ್ ಕೂಡ ನೋಡ್ಬೇಕು ಅಥವಾ ಇಂಟ್ರೆಸ್ಟಿಂಗ್ ಆಗಿರ್ತಾರೆ, ಸೊ ಅವರು ಕೂಡ ಶೇರ್ ಮಾಡಿ, ಅವ್ರು ಕೂಡ ಹೆಲ್ಪ್ಫುಲ್ ಆಗಿರ್ಲಿ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್.